और ये तस्वीरें कारगिल युद्ध और ये तस्वीरें कारगिल युद्ध और ये तस्वीरें कारगिल युद्ध और ये तस्वीरें टाइगर की चोटी पर और ये तस्वीरें कारगिल युद्ध ಒನ್ಸ್ ಅಗೇನ್ ಇಡೀ ದೇಶಕ್ಕೆ ಇವತ್ತು ಸಂಭ್ರಮದ ದಿವಸ 25ನೇ ಕಾರ್ಗಿಲ್ ವಿಜಯೋತ್ಸವ. ವಿಜಯ ಭಾಸ್ಕರ್ ಏರ್ ಮಾರ್ಷಲ್ ಹೇಳ್ತಾ ಇದ್ರು, ನಿವೃತ್ತ ಏರ್ ಮಾರ್ಷಲ್ ಹೇಳ್ತಾ ಇದ್ರು, ನಮಗೆ ಈಗಿನ ರೀತಿಯಲ್ಲಿ ಇಕ್ವಿಪ್ಮೆಂಟ್ಸ್ಗಳು ಇದ್ದಿದ್ರೆ ಆ ಸಂದರ್ಭದಲ್ಲಿ ನಾವು ಏನು ನಮ್ಮ ಸೈನಿಕರನ್ನು ಕೆಲವರನ್ನು ಕಳ್ಕೋಬೇಕಾಯಿತು, 528 ಸೈನಿಕರನ್ನು, ಅದರ 10%ನಲ್ಲೇ ನಾವು ಆ ಯುದ್ಧವನ್ನು ಗೆದ್ದು ಬಿಡ್ತಾ ಇದ್ವಿ. ಜೊತೆಗೆ ನಮಗೆ ದೇಶ ಪ್ರೇಮ ಯಾವ ರೀತಿ ಇರಬೇಕು ಅಂತಂದರೆ IPL ಗೆದ್ದಾಗ ಹೇಗೆ ಸಂಭ್ರಮಿಸ್ತೀವೋ ಅದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ದೇಶದ ಬಗ್ಗೆನೇ ಸಂಭ್ರಮ, ಇಲ್ಲ ಅಂತಲ್ಲ. ನಮ್ಮ ದೇಶ ಗೆಲ್ತು ಅಂತಲೇ ಸಂಭ್ರಮ. ನಿಮಗೆ 2020 ಮ್ಯಾಚಲ್ಲಿ ಮೊನ್ನೆ ಈಗ ಗೆದ್ದಾಗ ಇಡೀ ಮುಂಬೈನಲ್ಲಿ ಜನಗಳು ಸೇರಿದ್ರು. ಯಾಕೆ ಅಂತಂದರೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಭಾರತದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಸಂಭ್ರಮಿಸೋದಕ್ಕೆ ಅವಕಾಶಕ್ಕಾಗಿ ನಾವು ಕಾಯ್ತಾ ಇರ್ತೀವಿ. ಅದು ಕ್ರಿಕೆಟೋ ಮತ್ತೊಂದು ಮಗದೊಂದು ಅಂತೇಳಿ. ವಿಜಯ ಭಾಸ್ಕರ್ ಅವರು ಹೇಳೋದು ಇಂಥ ಸಂದರ್ಭಗಳಿದೆಯಲ್ಲ, ಇದು ಪ್ರತಿ ದಿವಸ ಓಕೆ ಒಂದು ಹೊರಗೆ ಬಂದು ಇವತ್ತೆಲ್ಲ ಸೇರ್ತೀವಪ್ಪ, ನಾವು ಎಲ್ಲ ಸೇರಿಬಿಟ್ಟು ನಮ್ಮ ತ್ರಿವರ್ಣ ಧ್ವಜವನ್ನು ಒಮ್ಮೆ ರಾರಾಜಿಸ್ತೀವಿ, ಬೋಲೋ ಭಾರತ್ ಮಾತಾ ಕಿ ಜೈ ಹೇಳ್ತೀವಿ, ಅಥವಾ ಸ್ಕೂಲ್ಗಳಲ್ಲಿ ಮನೆಗಳಲ್ಲಿ ಹೇಳ್ತೀವಿ ಅನ್ನೋವಂಥದ್ದು ಆಗಬೇಕು ಅಂತೇಳಿ. ಅದಕ್ಕೆ ನರೇಂದ್ರ ಮೋದಿಯವರು ಅಂಥ ಆ ನಿಟ್ಟಿನಲ್ಲಿ ಮಹತ್ತರ ಹೆಜ್ಜೆ ನಡೆತಿದ್ದಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನಮ್ಮ ಭಾರತೀಯರು ನಮ್ಮ ದೇಶವನ್ನು ಯಾವ ರೀತಿ ಪ್ರೀತಿಸ್ತಾರೆ ಅನ್ನೋದಕ್ಕೆ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ಅಂತೇಳಿ. ಇದನ್ನು ಮನವರಿಕೆ ಕರೆಕ್ಟಾಗಿ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಅದಕ್ಕೆ ನಾನು ಈಗ ನಾವು ಕನ್ನಡ ರಿಪಬ್ಲಿಕ್ ಕನ್ನಡದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಪಬ್ಲಿಕ್ಗೋಸ್ಕರ ಮಾತಾಡ್ತಾ ಇದ್ವಿ, ಪಬ್ಲಿಕ್ ಏನು ಮಾಡಬಹುದು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಕನ್ನಡಿಗರಾಗಿ ಕರ್ನಾಟಕವಾಗಿ ಹೇಗೆ ನಾವು ಇದನ್ನ ಹಬ್ಬಿಸ್ಬೋದು ಹೇಳಿದ್ರಲ್ಲ, ಹೇಗೆ ಜನಕ್ಕೆ ತಲುಪಿಸ್ಬೋದು ಅಂತ ನಾನು ಒಂದು ವರ್ಷದಿಂದ ಸಾಕಷ್ಟು ಶ್ರಮ ಪಟ್ಕೊಂಡು. ಹೇಳಿ ಸರ್, ಖಂಡಿತ ದಯವಿಟ್ಟು. ಇಲ್ಲಿ ನೋಡಿ, ಇದು ಒಂದು ದಿವಸ ಅಲ್ವಾ, ಒಂದು ವಾರ ಅಲ್ಲ, ಇದು ಸಪ್ತಾಹ ಅಂತ ಬರ್ದಿದ್ದೀವಿ. ಇಡೀ ವರ್ಷ ನಾವು ಆಚರಿಸ್ಕೋಬಹುದು. ಕರ್ನಾಟಕ ಟು ಕಾರ್ಗಿಲ್, ಮಿಷನ್ ಕರ್ನಾಟಕ ಟು ಕಾರ್ಗಿಲ್ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್. ನೋಡಿ ಇಲ್ಲಿ ಕಾಣಿಸುತ್ತಲ್ಲ, ಕರ್ನಾಟಕ ಟು ಕಾರ್ಗಿಲ್ ಮಿಷನ್. ಯಾಕೆ ಆಗಬಾರ್ದು? ಇಡೀ ದೇಶಕ್ಕೆ ನಾವು ಮಾದರಿ ಆಗ್ಬೋದು. ಕರ್ನಾಟಕ ವಿಚಿತ್ರ ಅಂದರೆ KAR ಕರ್ನಾಟಕ, ಕಾರ್ಗಿಲ್ 3 ಅಕ್ಷರಗಳು ಮ್ಯಾಚ್ ಆಗ್ತವೆ. ಸೊ ಕರ್ನಾಟಕ ಟು ಕಾರ್ಗಿಲ್ ಮಾಡೋಣ. ಇದೇ ನಮ್ಮ ಕರ್ನಾಟಕದ ಜನಕ್ಕೆ ಅಷ್ಟೊಂದು ಎಕ್ಸ್ಪೋಜರ್ ಇಲ್ಲ. ಒಂದು ಟ್ರೈನು, ಇಡೀ ಟ್ರೈನು ಕಾರ್ಗಿಲ್ವರೆಗೂ ಟ್ರೈನ್ ಹೋಗೋಲ್ಲ, ಬಟ್ ಎಲ್ಲಿವರೆಗೂ ಟ್ರೈನ್ ಹೋಗುತ್ತೋ ಮುಂದಕ್ಕೆ ರೋಡ್ ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿ ಹೇಗಿರುತ್ತೆ, ಪರಿಸ್ಥಿತಿಗಳು ಹೇಗಿದ್ದಾವೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ಅರ್ಧ ಜನ ರೈತರುಗಳು, ಜೈ ಜವಾನ್ ಜೈ ಕಿಸಾನ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳ್ಬಿಟ್ಟು ಹೋದ್ರಲ್ಲ, ಇಲ್ಲಿ ನಮ್ಮ ರೈತರು ಒಂದಷ್ಟು ರೈತರಲ್ಲಿ ಕರ್ಕೊಂಡು ಹೋದರೆ ನೋಡಿ ಗೆಲುವು ಎಲ್ಲ ಕಡೆಯಿಂದ. ಇದೇ ರೈತರ ಮಂತನದಿಂದ ಅದೇ ಕಾರ್ಗಿಲ್ಗೆ ಹೋಗ್ಬಿಟ್ಟು ಜಯಿಸಿ ಯುದ್ಧದಲ್ಲಿ ಹುತಾತ್ಮರಾಗಿದ್ದಾರೆ ಬಿಟ್ಟರೆ ಆತ್ಮಹತ್ಯೆಗಳಿಲ್ಲ. ಇದೇ ರೈತರಿಗೆ ನಾವು ಒಂದು ಮೆಸೇಜು ಕೊಡ್ಬೋದು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು, ನೀವು ಯಾಕೆ ನಿಮ್ಮವರೇ ಅಲ್ಲಿ ಹೋಗ್ಬಿಟ್ಟು ಫೈಟ್ ಮಾಡಿ ಹುತಾತ್ಮರಾಗ್ತಾರೆ ಬಿಟ್ಟರೆ
ಆತ್ಮಹತ್ಯೆ ಅಲ್ಲ. ನೀವು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತೀರಾ? ಕಲ್ತ್ಕೊಳ್ಳಿ, ನಿಮ್ಮವರಿಂದ ನೀವು ಕಲ್ತ್ಕೊಳ್ಳಿ. ಸೊ ಇಟ್ಸ್ ಗಾಟ್ ಅ ಬಿಗ್ ಮೆಸೇಜ್. ಈಗ ನಾವು 528 ಜನ ತೀರ್ಕೊಂಡ್ರು, ಅವ್ರನ್ನ ಸ್ಮರಿಸ್ತಿದ್ದೀವೋ ಬಿಟ್ಟರೆ ಅವ್ರ ಹೆಸರು ನಾವು ಏನು ಮಾಡ್ತಾಯಿದ್ದೀವಿ? ಅದೇ ರೀತಿ ಈಗ 528, ಈಗ 5,28,000 ಜನ ನಾನು ಬ್ಲಡ್ ಡೊನೇಟ್ ಮಾಡ್ತೀನಿ ಅಥವಾ ಆರ್ಗನ್ ಡೊನೇಟ್ ಮಾಡ್ತೀನಿ. ಆ ಥರ ಈ ಇಡೀ ಪ್ರಾಜೆಕ್ಟಲ್ಲಿ ಬರೀ ಸುಮ್ಮನೆ ಹೋಗಿ ಬರೋದಲ್ಲ, ಆ ಥರ ಎಲ್ಲ ಮಾಡಿ ಇಡೀ ಕರ್ನಾಟಕ, ಇಡೀ ದೇಶಕ್ಕೆ ಒಂದು ಮಾದರಿ ಆಗಬೇಕಂತ ನಾನು ಮಾಡಿ ಸರ್ಕಾರಕ್ಕೂ ಪ್ರಯತ್ನ ಮಾಡಿದ್ದೀವಿ. ಬಟ್ ನೀವು ಮೀಡಿಯಾದವರು ಸ್ವಲ್ಪ ಇದು ಹೇಳಿ ನೀವು ಇದು ಒಂದು ಒಳ್ಳೆ ಅವಕಾಶ, ಹಿಂಗೆಲ್ಲ ಮಾಡ್ಬೋದು ಅಂತ ಹೇಳ್ತಾ ಹೋಗಿ. ಓಕೆ, ಸಿಂಪಲ್ ಆಗಿ ನಿಮಗೆ ಏನು ಹೇಳಿಕ್ಕೆ ಸಾಧ್ಯತೆ ಹೇಳಿ. ಒಳ್ಳೆ ಅವಕಾಶ ಇದು. ಸೊ ಫಸ್ಟ್ ಇವತ್ತು ಫುಲ್ ನಮ್ಮ ಇಡೀ ಟಿವಿ ನಿಮಗಾಗಿ. ಓಕೆ, ನಾವು ಮಾತಾಡಲ್ಲ, ಇವತ್ತು ನೀವೇ ಮಾತಾಡಬೇಕು. ಎಲ್ಲದಕ್ಕಿಂತ ಫಸ್ಟ್ ಆಗಿ ಹೇಳ್ಬೇಕಂದ್ರೆ, ಈಗ ನಮ್ಮ MG ರೋಡಲ್ಲಿ ಕುಂಬ್ಳೆ ಸರ್ಕಲ್ ಅಂತ ಒಂದು ಸರ್ಕಲ್, ಕುಂಬ್ಳೆಯವರು 10 ವಿಕೆಟ್ ತಗೊಂಡಾಗ ಅದನ್ನ ಸ್ಮರಿಸೋದಕ್ಕೆ ಇಮಿಡಿಯೇಟ್ ಆಗಿ ಕ್ವಿಕ್ ಆಗಿ ಡಿಸಿಷನ್ ನಮ್ಮ ಕರ್ನಾಟಕ ಸರ್ಕಾರ ತಗೊಳ್ತು. ಅದೇ ಮುಂದಿನ ಜಂಕ್ಷನ್ ಇದೆಯಲ್ಲ, ಬ್ರಿಗೇಡ್ ರೋಡ್ ಜಂಕ್ಷನ್, MG ರೋಡ್ ಇವತ್ತು ಯಾವುದೇ ಹೆಸರಿಲ್ಲ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ಪಬ್ಲಿಕ್ ಟಿವಿ ಮುಖಾಂತರ ಪಬ್ಲಿಕ್ಗೆ ನಾನು ಬೇಡ್ಕೊಳ್ಳೋದು ಅಥವಾ ಮನವರಿಕೆ ಮಾಡ್ಕೊಳ್ಳೋದು ಅಂದರೆ, ಸರ್ಕಾರಕ್ಕೆ ಬರೀ ಆಗಲೇ ಸರ್ಕಾರದ ಜೊತೆ ಸಾಕಷ್ಟು ಮುಖ್ಯಮಂತ್ರಿಗಳ ಹತ್ರನೂ ಮಾಡಿದ್ದಾಗಿದೆ, ನಮ್ಮ ಉಪಮುಖ್ಯಮಂತ್ರಿಗಳ ಹತ್ರನೂ ಪ್ರಪೋಸಲ್ ಕೊಟ್ಟಾಗಿದೆ. ವೀರ ಚೌಕ, ವೀರ ಚೌಕ ಅಂದರೆ ವೀರ ಚೌಕ ಸಿಂಪಲ್ ಹೆಸರು, ಅದಕ್ಕೆ ಎಕ್ಸ್ಪಾನ್ಷನ್ ಕೊಡ್ತಾ ಹೋದ್ರೆ ಅಂದ್ರೆ MG ರೋಡ್ ಅಂಡ್ ಬ್ರಿಗೇಡ್ ಸೆಂಟರ್ ಜಂಕ್ಷನ್, ಯಾಕಂದ್ರೆ ಅಲ್ಲೇ ನಮಗೆ ಈಗ ಬ್ರಿಗೇಡ್ ಅನ್ನು ಮಿಲಿಟರಿಗೆ ಸಂಬಂಧಪಟ್ಟಿದೆ. ಆಮೇಲೆ ಅಲ್ಲಿ ಮಿಲಿಟರಿಗೆ ಸಂಬಂಧಪಟ್ಟಂತ ಜಾಗ ಇದೆ. ಆಮೇಲೆ ಮಾಣಿಕ್ ಶಾ ಪೆರೇಡ್ ಮೈದಾನ ಇದೆ. ಆಮೇಲೆ ಯಾವುದು ನಾವು ಜನವರಿ 26 ಮತ್ತು ಆಗಸ್ಟ್ 15 ಅಲ್ಲೇ ಕಾರ್ಯಕ್ರಮ ಆಚರಿಸೋದು. ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಅತಿಥಿಗಳು ಬರೋದು ಅಲ್ಲಿಗೆ. ಕರೆಕ್ಟ್, ವೀರ ಚೌಕ್. ಅದಕ್ಕೆ ವೀರ ಚೌಕ ಅಂದ್ರೆ ವೀರ ಚೌಕಕ್ಕೆ ಎಕ್ಸ್ಪಾನ್ಷನ್ ಕೊಡ್ತಾ ಹೋಗ್ತೀವಿ. ಸಿಂಪಲ್ ಆಗಿ ಜನಕ್ಕೆ ಸುಲಭ ಅಂದ್ರೆ ವೀರ ಚೌಕ. ಹೌದು, ಅದಕ್ಕೆ ಅಲ್ಲಿಗೆ ಮಿಲಿಟರಿಗೆ ಸಲ್ಯೂಟ್ ಮಾಡಿದಾಗಾಯ್ತು. ಈ ಸಂದರ್ಭದಲ್ಲಿ ಅಂದ್ರೆ 25ನೇ ವರ್ಷದ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮತ್ತೆ ಪಬ್ಲಿಕ್ ನಲ್ಲಿ ಕೇಳ್ಕೊಳ್ತಾ ಇದ್ರು, ರಿಪಬ್ಲಿಕ್ ಟಿವಿ ಮುಖಾಂತರ ಅದಕ್ಕೆ ಹೆಸರು ಕೊಡಿ. ವೀರ ಚೌಕ ಅಂದ್ರೆ ವೀರ ರವಿ ಚೌಕನೂ ಆಗುತ್ತೆ. ಯಾಕಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿದವರೊಬ್ರು ನಮ್ಮವ್ರು ಕರ್ನಲ್ ರವೀಂದ್ರನಾಥ್ ಅಂತ ಹೇಳ್ಬಿಟ್ಟು. ಕರ್ನಲ್ ರವೀಂದ್ರನಾಥ್ ಅವರು 2018ರಲ್ಲಿ ಸಡನ್ ಆಗಿ ತುಂಬಾ ಹೆಲ್ದಿ ಆಗಿದ್ರು. ನಮ್ಗಿಂತ ಒಂದು 7-8 ವರ್ಷ ಸೀನಿಯರ್, ನಮ್ಗಿಂತ ಫಿಟ್ ಇದ್ದವರು ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರ್ಕೊಂಡ್ಬಿಟ್ರು. ಅವತ್ತು ಇದೇ ಸರ್ಕಾರ ಆಯ್ತು, ನಮ್ಮ ಶ್ರೀ ಸಿದ್ದರಾಮಯ್ಯ ಅವ್ರ ಸರ್ಕಾರ ಆಯ್ತು. ಯಾರ್ಯಾರಿಗೋ ಗನ್ ಸಲ್ಯೂಟ್ ಎಲ್ಲ ಆಗುತ್ತೆ. ಇವರು ವೀರಚಕ್ರ ವಿಜೇತ, ಟೊಲೋಲಿಂಗ್ ಗೆದ್ದು ಕೊಟ್ಟವರು. 3 ಸಾರಿ ನಾವು ಅದು ಆ ಪೀಕ್ನ 2 ಸಾರಿ ಕಷ್ಟ ಆಯಿತು, ಗೆದ್ಕೊಳಕ್ಕಾಗಲ್ಲ. ಕೊನೆಗೆ ಇವರು ಇಳಿದು ನಮ್ಮವ್ರು ಕನ್ನಡಿಗರವರು, ವೀರ ಕನ್ನಡಿಗ ಅಂತ ಹೇಳಬೇಕು, ಅದನ್ನ ಗೆದ್ಕೊಟ್ರು. ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಕಾರ್ಗಿಲ್. ವೀರ ಚೌಕ. ಓಕೆ, ಸೊ ಅವ್ರನ್ನ ಗುರ್ಸ್ಕೊಂಡೋಗುತ್ತೆ. 2018ರಲ್ಲಿ ಅವ್ರಿಗೆ ಆ ಮನ್ನಣೆ ಕೊಡದೇ ಇರೋದು ಅಥವಾ ಆ ಗೌರವ ಸಿಗಬೇಕಾದ ಗೌರವ, ಅರ್ಹತೆ ಇರೋದು, ಅದು ವೀರಚಕ್ರ ವಿಜೇತ ಅವರು. ಹೌದು, ವೀರಚಕ್ರ ಎಲ್ಲರಿಗೂ ಸಿಗೋದಿಲ್ಲ. ಕರೆಕ್ಟ್. ಅಂಥವ್ರಿಗೆ ಕೊಡ್ದಿದ್ದನ್ನ ಆ ತಪ್ಪನ್ನು ಕರೆಕ್ಷನ್, ತಪ್ಪು ಕಾಣಿಕೆ ಥರನೂ ಅಂದ್ಕೋಬೋದು ಸರ್ಕಾರ. ಕರೆಕ್ಟ್. ಇದೆಲ್ಲ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಪಬ್ಲಿಕ್ಗೂ ಬೇಡ್ಕೊಳ್ಳೋದೆ ಅಂದರೆ, ಸರ್ಕಾರಕ್ಕೆ ನೀವು ಒಂದು ಲೆಟರ್ ಕಳಿಸಿ, ಟ್ವೀಟ್ ಮಾಡಿ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯಮಂತ್ರಿಗಳಿಗೂ ಅಷ್ಟೇ, ಉಪಮುಖ್ಯಮಂತ್ರಿಗಳಿಗೂ ಒಂದು ಮೆಸೇಜ್ ಕಳಿಸಿ. ಕರೆಕ್ಟ್. ವೀರ ಚೌಕ ಬ್ರಿಗೇಡು ಹೇಳಿದಲ್ಲ, ಆ ಏರಿಯಾ ಮಿಲಿಟರಿಗೆ ಸಂಬಂಧಪಟ್ಟಿದೆ. ಆ ರೋಡ್ ಶುರು ಆಗೋದು ಬ್ರಿಗೇಡ್ ಪ್ಯಾರಲಲ್ ರೋಡ್ ಕೂಡ ಮಿಲಿಟರಿ ಇದೆ ಅದು. ಹೌದು. ಅದಕ್ಕೆ ಅದು ಕೊಟ್ಟರೆ ಸೂಕ್ತವಾಗಿರುತ್ತೆ ಅಂತ ಒಂದು, ಅದು ಫಸ್ಟ್ ಪಾಯಿಂಟ್. ಅದು ಕರೆಕ್ಟ್. ವೀರ ರವಿ ಚೌಕ ಆಯಿತು. ವೀರ ಚೌಕ ಶಾರ್ಟ್ ಆಗಿ ಉದ್ದಕ್ಕೆ ಹೇಳೋ ಅವಶ್ಯಕತೆನೂ ಬರಲ್ಲ, ಸಿಂಪಲ್ ಆಗಿ ಹೇಳ್ಬೋದು. ಜನಕ್ಕೊಂದು ಪದೇ ಅಲ್ಲಿ ಹೋದಾಗೆಲ್ಲ ವೀರ ಚೌಕ, ನಾವು ವೀರರಪ್ಪ, ನಮ್ಮ ವೀರರು ಇದಾರೆ ನಮ್ಮಲ್ಲೂ ಅನ್ನೊಂದು ಮೆಸೇಜು ಹೋಗುತ್ತೆ. ಅದಾದಮೇಲೆ ಇದು 25ನೇ ವರ್ಷ ಅಲ್ವಾ, ಏನೇನು ಮಾಡ್ಬೋದು ಅಂದರೆ, ಮಿಷನ್ ಕರ್ನಾಟಕ ಟು ಕಾರ್ಗಿಲ್ ಅಂದರೆ ಕರ್ನಾಟಕ ನಾವು ಇಡೀ ದೇಶಕ್ಕೆ ಮಾದರಿ ಆಗ್ಬೋದು. ಅಂದರೆ ಕಾರ್ಗಿಲ್ ನಾವು ಹೇಗೆ ಆಚರಿಸ್ತಿದ್ದೀವಿ ಪ್ರೊಡಕ್ಟಿವ್ ಆಗಿ, ಪ್ರೊಆಕ್ಟಿವ್ ಆಗಿ. ಅಲ್ಲಿನ ಕೆಲವು ಸ್ಕೂಲ್ಗಳನ್ನ, 25 ಸ್ಕೂಲ್ಗಳನ್ನ ಕಾರ್ಗಿಲ್ ಏರಿಯಾದಲ್ಲಿ, ಅಲ್ಲಿನ ನಾವೀಗ ಹೇಗೆ ಅವ್ರಿಗೆ ಎಕ್ಸ್ಪೋಸ್ ಆಗಿಲ್ವೋ ಕಾರ್ಗಿಲ್ಗೆ, ಕಾರ್ಗಿಲ್ ಜನತೆನೂ ಒಂದು ಪಾಪ ಅವರ ಇದರಲ್ಲಿ ಲಿಮಿಟ್ ಆಗಿಬಿಟ್ಟಿದ್ದಾರೆ. 25 ಸ್ಕೂಲ್ಗಳನ್ನ ನಾವು ಇಲ್ಲಿನವರು, ಕರ್ನಾಟಕದವರು, ಕನ್ನಡಿಗರು, ಇಲ್ಲಿನ ಕಂಪ್ನಿಗಳು ಇರ್ಬೋದು, ಇಂಡಿವಿಜುವಲ್ಸ್ ಇರ್ಬೋದು, ಅವುಗಳನ್ನ ಅಡಾಪ್ಟ್ ಮಾಡ್ಕೊಡೋದು. 25 ಸ್ಕೂಲ್ಗೆ 25 ಹಾಕಿ ಕಿಟ್ಸು. ಯಾಕಂದರೆ ಹಾಕಿ ನಮ್ಮ ನ್ಯಾಷನಲ್ ಗೇಮು. ಕ್ರಿಕೆಟ್ ಬಿಟ್ಟು ನಾವು ಕ್ರಿಕೆಟ್ ಹಸ್ ಬಿಕಮ್
ಅವರ್ ರಿಲಿಜನ್. ಹಾಕಿ ಇಸ್ ಅ ನ್ಯಾಷನಲ್ ಗೇಮ್. 25 ಹಾಕಿ ಕಿಟ್ಸ್ಗಳು ಕೊಡಿ, ಆಮೇಲೆ 25 ಕ್ರಿಕೆಟ್ ಸೆಟ್ಸು ಕೊಡಿ, 25 ಕಂಪ್ಯೂಟರ್ಸ್ ಕೊಡಿ, 25 ಏನೋ ರೂಟರ್ಸು, ಡೋಂಗಲ್ಸು, ಪ್ರೊಜೆಕ್ಟರ್ಸು, ಈ ಥರ ಸಾಕಷ್ಟು ಕೊಡ್ಬೋದು. ಕೊಟ್ಟರೆ ಅಲ್ಲಿಗೆ ಕರ್ನಾಟಕದ ಮತ್ತು ಕಾರ್ಗಿಲ್ನ ಒಂದು ಬಾಂಧವ್ಯನೂ ಬೆಳೆಯುತ್ತೆ. ಇಲ್ಲಿಗೆ ಮುಗಿಯಲ್ಲ, ಇದು ಶುರು ಆಗುತ್ತೆ. ಇದು ಅದಾದ ನಂತರ 559, 528 ಅದೆಲ್ಲ ಇದೆ, ಅದು ಕ್ಯಾಲ್ಕುಲೇಷನ್ ಇದೆ. ಅಲ್ಲಿನ ಜನಕ್ಕೆ 5590 ನ್ಯಾಷನಲ್ ಫ್ಲಾಗ್ಗಳು ಕೊಡಿ. ಇಲ್ಲಿಂದ ಕಳಿಸೋಣ, ತಗೊಂಡೋಗಿ ಕೊಡೋಣ. ಅಲ್ಲಿಗೆ ಹೋಗ್ಬಿಟ್ಟು 5590 ಬುಕ್ಸು, ನೋಟ್ ಬುಕ್ಸು, ಅಥವಾ ಸ್ಕೂಲ್ಗಳಲ್ಲಿ ಸ್ಟೀಲ್ ಪ್ಲೇಟ್ಸು, ಈ ಥರ ಸಾಕಷ್ಟು ಮಾಡೋದಿದೆ. ಸೊ ಇದೊಂದು. ಆಮೇಲೆ ಈಗ ಆರ್ಗನ್ ಡೊನೇಷನ್. ಹೌದು, ಆರ್ಗನ್ ಡೊನೇಷನ್ ಇರ್ಬೋದು, ಬ್ಲಡ್ ಡೊನೇಷನ್ ಇರ್ಬೋದು, ಇನ್ನು ಸಾಕಷ್ಟು ಅವಶ್ಯಕತೆ ಇದೆ. ಇದೇ 5,59,000 ಜನ ಅದೇ ಯೋಧರ, ಅಂದರೆ ಹುತಾತ್ಮರಾದ ಯೋಧರ ಹೆಸರಿನಲ್ಲಿ ಯಾತಕ್ಕೆ ನಾವು ಡೊನೇಟ್ ಮಾಡಬಾರ್ದು? ಖಂಡಿತ. ಅಂದ್ರೆ ಗೌರವ ಆ ಥರ ಕೊಡೋಣ. ಬರೀ ಹೋಗ್ಬಿಟ್ಟು ಹೂ ಬಿಟ್ಟು ಜೈ ಅಂತ ಅಂದ್ಬಿಟ್ರೆ ಸಾಕಲ್ಲ. ಅವರು ಜೀವ ಕೊಟ್ಟಿದ್ದಾರೆ, ನಾವು ಜೀವ ಉಳಿಸೋಣ ಅವ್ರ ಹೆಸರಲ್ಲಿ. ಇದು ನಮ್ಮ ಒಂದು ಮನವಿ ಮಾಡಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ಚಾರ್ಟರ್ಡ್ ಫ್ಲೈಟ್ಗಳಿದಾವೆ. ಚಾರ್ಟರ್ಡ್ ಟ್ರೈನಲ್ಲಿ ಅಷ್ಟೇ ಒಂದು ಫುಲ್ ಟ್ರೈನು ಕನ್ನಡಿಗರನ್ನ ಕಾರ್ಗಿಲ್ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿನ ಅನುಭವ ಕೊಡಬೇಕು. ಸೊ ದಿಸ್ ಇಸ್ ಮಿಷನ್ ಕರ್ನಾಟಕ ಟು ಕಾರ್ಗಿಲ್. ಇದು ನೋಡಿದ್ಮೇಲೆ ಪ್ರತಿ ರಾಜ್ಯನೂ ಎಚ್ಚೆತ್ಕೊಳ್ತಾರೆ. ಕರ್ನಾಟಕ ಮಾಡಿದ್ರು, ಎಲ್ಲ ಗುಜರಾತ್ ಮಾಡಲ್ ಅಂತ ಮೋದಿ ತೋರಿಸ್ಕೊಬಿಟ್ಟಿದ್ದಾರೆ. ನಾವು ಸಾಮಾನ್ಯರು ಅದನ್ನ ಯಾಕೆ ಇಡೀ ದೇಶಕ್ಕೆ ತೋರಿಸಬಾರ್ದು? ಈ ಒಂದು ಸಂದರ್ಭನ ಖಂಡಿತ ಉಪಯೋಗಿಸ್ಕೊಂಡು ಅಂತ ನನ್ನ ಮೆಸೇಜು ಪಬ್ಲಿಕ್ಕಿಗೆ, ರಿಪಬ್ಲಿಕ್ ಟಿವಿಯಿಂದ ಅದನ್ನ ನೀವು ಸಪೋರ್ಟ್ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಅದನ್ನ ಮುಂದೆ ಪ್ರೊಜೆಕ್ಟ್ ಮಾಡ್ತೀವಿ. ಇವತ್ತು ನಿಲ್ಲಿಸಿದೆ ಇಲ್ಲ, ಇದನ್ನು ತುಂಬಾ ಈಗ ನೋಡಿ, ಇದು ದೇಶಾದ್ಯಂತ, ವಿಶ್ವದಾದ್ಯಂತ ಹಲವಾರು ದೇಶಗಳಲ್ಲಿ ಹೋಗ್ತಾ ಇರುತ್ತೆ. ಹೌದು, ನಾವು ಒಂದು ಮಾತಿದೆ, 100 ಜನರಿಗೆ ಹೇಳಿದ್ದು 2ರಿಗೆ ತಲುಪಿದ್ರು ಸಾಕು ಅಂತೇಳಿ. ಇಬ್ರು ಆಕ್ಷನ್ ಬಂದು ಸಾಕು. ಆಮೇಲೆ ಅದು ಒಮ್ಮೊಮ್ಮೆ ಹೆಂಗಾಗಬೇಕು ಅನ್ನೋದು ಒಮ್ಮೊಮ್ಮೆ ವಿಧಿಲಿಖಿತ ಇರುತ್ತಂತೆ, ಯಾರಿಂದ ಹೇಳಿಸ್ಬೇಕು, ಯಾರಿಂದ ತಲುಪಿಸ್ಬೇಕು ಅಂತೇಳಿ. ಅದಕ್ಕೆ ಈ ಟೈಮನ್ನು ನಾವೆಲ್ಲ ಸುದ್ದಿಗಳನ್ನು ಬದಿಗಿಟ್ಟು ನಿಮ್ಮ ಮಾತಿಗೆ ಯಾಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತಂದರೆ, ಆ ಮಾತು ಜನರ ಬಳಿಗೆ ತಲುಪಲಿ. ಅದಕ್ಕಾಗಿ ಮುಖ್ಯ ವೇದಿಕೆಯನ್ನು ನಿಮಗಾಗಿ ಬಿಟ್ಟುಕೊಟ್ಟಿದ್ದೀವಿ. ಧನ್ಯವಾದಗಳು. ಅದೇ ರೀತಿ ವಿಜಯೋತ್ಸವ ಹೋಗ್ಬಿಟ್ಟು ನಾವು ಅರ್ಪಣೆ ಮಾಡೋದು ಒಂದು ರೀತಿ ಆಯಿತು, ಪ್ರತಿ ವರ್ಷ ನಡೀತದು ಒಂದು ಲಿಮಿಟೆಡ್ ಇದರಲ್ಲಿ. ಇದೇ ದಿವಸ ನಾವು ಮಾಡಬೇಕಾಯ್ತು, ಬಟ್ ಈ ದಿವಸ ಬೇಡ, ಇವತ್ತು ಶುರು ಮಾಡ್ಕೊಳ್ಳೋಣ. ಖಂಡಿತ. ಅದೇ ರೀತಿ ಹಲವಾರು ಬ್ರಿಗೇಡ್ಗಳು, ಅಂದರೆ ಹೇಗೆ ನಾವು ಇಲ್ಲಿ ಬ್ಯಾಂಗ್ಳೂರ್ 10 K ರನ್ನು ಅದು ಇದು ನಡೀತಲ್ಲ, ಅದೇ ರೀತಿ ಒಂದು ವಿಜಯ ಅಂದರೆ ವಿಕ್ಟ್ರಿ ಮಾರ್ಚ್. ಓಕೆ ಅದಕ್ಕೆ ಜಾಥಾ ಅನ್ನೋದು ಬೇಡ, ಪರೇಡ್. ಅಂದರೆ ನಾವು ಫ್ರೀಡಮ್ ಪಾರ್ಕ್, ವಿಜಯನಡಿಗೆ ಅಂದ್ರೆ ಜನಗಳು ಒಂದೊಂದು ಬ್ರಿಗೇಡ್ ಅಲ್ಲಿ 1,000 ಜನ ಪಬ್ಲಿಕ್ ಬಂದ್ಬಿಡ್ಬೇಕು ಅನ್ನೋದು ಆ ಪ್ಲಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡೋಕೆ ರೆಡಿ ಇದೀವಿ. ಅದಕ್ಕೆ ಸಪೋರ್ಟ್ ಬೇಕು ಅಷ್ಟೇ. ಅದು ಪ್ಲಾನ್ ಇದೆ, ಮಾಸ್ಟರ್ ಪ್ಲಾನ್ ಇದೆ. ನಾವು ಹೇಗೆ ಯುದ್ಧಕ್ಕೆ ಹೋಗ್ಬೇಕು, ಸುಮ್ಮನೆ ನಾವು ಗನ್ ಇಟ್ಕೊಂಡ್ಬಿಟ್ಟು ಹೋಗೋದಿಲ್ಲ, ವಿಮಾನ ಹತ್ಬಿಟ್ಟು ಹೋಗೋಲ್ಲ. ವಾರ್ ಪ್ರಿಪ್ರೇಷನ್ ಜೊತೆಗೆ ವಾರ್ ಪ್ಲಾನ್ ಅಂತಾನೆ ಇರುತ್ತೆ. ನಾವು ಬರೀ ಯುದ್ಧ ಆದಾಗೆ ಮಾಡ್ತೀವಿ ಅಂತಲ್ಲ, ಇವತ್ತು ಈ ಸನ್ನಿವೇಶಕ್ಕೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ವಾರ್ ಪ್ಲಾನ್ಗಳು ಇರ್ತವೆ. ಅದೇ ರೀತಿ ಆ ವಾರ್ ಪ್ಲಾನ್ ಇಲ್ಲಿದೆ. ಅಂದ್ರೆ ಇದನ್ನ ಹೇಗೆ ಆಚರಣೆ ಹೇಗೆ ಮಾಡುವಂತ ವಾರ್ ಪ್ಲಾನ್ ಇದೆ. ಈಗ ನೋಡಿ, ಬ್ರಿಗೇಡ್ಸ್ ಅಂತ ಅಂದೆ, 25 ಬ್ರಿಗೇಡ್ಗಳು ಕನ್ನಡಕ್ಕೆ ಸಂಬಂಧಪಟ್ಟಾಗಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ಬೋದು, ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಬ್ರಿಗೇಡ್ ಅಂದ್ರೆ ನಮ್ಮ ಕೊಡಗಿನವರು, ಅವರು ಫಸ್ಟ್ ಆರ್ಮಿ ಚೀಫು, ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ. ಆಮೇಲೆ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣೆಕ್ ಶಾ ಬ್ರಿಗೇಡು. ಅದೇ ರೀತಿ ಕರ್ನಾಟಿಕ್ ಬ್ರಿಗೇಡು, ಈ ಥರ ಇತ್ತು ಮುಂಚೆ, ಬಟ್ ಈಗ ಕರ್ನಾಟಿಕ್ ಇದಿಲ್ಲ. ಕೆಂಪೇಗೌಡ ಬ್ರಿಗೇಡು, ರಾಣಿ ಅಬ್ಬಕ್ಕ ಬ್ರಿಗೇಡು. ಅಂದರೆ ನಮ್ಮ ಜನಕ್ಕೆ ನಮ್ಮ ಹೆಮ್ಮೆನೂ ಬರಬೇಕು, ಸಂದರ್ಭ ಇದು ಈ ಟೈಮು. ಅದೇ ರೀತಿ ಸುಮಾರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು, 1K ಓಬವ್ವ ಬ್ರಿಗೇಡ್, ಚಾಲುಕ್ಯ ಬ್ರಿಗೇಡ್, ಹೊಯ್ಸಳ ಬ್ರಿಗೇಡ್, ವಿಜಯನಗರ ಬ್ರಿಗೇಡ್, ಮೈಸೂರು ಬ್ರಿಗೇಡ್, ರಾಷ್ಟ್ರಕೂಟ ಬ್ರಿಗೇಡ್, ಇವನ್ ಟಿಪ್ಪು ಬ್ರಿಗೇಡ್. ಕಾಂಟ್ರವರ್ಸಿ ಅಂತ ಹೇಳ್ಬೋದು, ಬಟ್ ಟಿಪ್ಪುನು ಒಬ್ಬ ಯೋಧ ಆಗಿದ್ದ. ಅದು ಅಲ್ಲ, ಹೋರಾಟ ಮಾಡಿಕೊಂಡು ಮಣಿದ ಬಿಟ್ರೆ ಅವನು ಇಲ್ಲ. ಪಾಲಿಟಿಕಲ್ ವಿಚಾರಗಳು ಬೇರೆ. ಆಮೇಲೆ ನಮಗೆ ಟಿಪ್ಪುದು ಬರೋದೇನಂತಂದ್ರೆ,
ಈ ರಾಕೆಟ್ ಸೈನ್ಸ್ಗೆ ಮೂಲನೇ ಆತ ಅಂತ ಫಸ್ಟ್ ಯೂಸ್. ಹೌದು, ಬ್ರಿಟಿಷ್ ಮ್ಯೂಸಿಯಂನಲ್ಲೇ ಅದರ ಬಗ್ಗೆ ಬರೆದಿಡಲಾಗಿದೆ. ಬ್ರಿಟಿಷ್ ಮ್ಯೂಸಿಯಮ್ಮು, ಬ್ಯಾಂಗ್ಳೂರು ರಾಕೆಟ್ ಅಂತಲೂ ಇತ್ತು, ಅದೆಲ್ಲ ಇಲ್ಲಿಂದ ಆಗಿದೆ ನೋಡಿ. ಖಂಡಿತ. ನಾವು ಇದಕ್ಕೆ ಹೈಲೈಟ್ ಮಾಡೋದು ನಾವು ಮಾಡಬೇಕು. ಸೊ ರಾಜಕೀಯವಾಗಿ ಟಿಪ್ಪು ಅದು ಇದು ಅಂತ ಏನೋ ನಡೆಯುತ್ತೆ, Correct. ಬಟ್ ಅದು ಬೇರೆ. ಆತ ಹೇಗೆ ಕೊನೆ ಉಸಿರೆಳೆದ ಅಂತ ಅದನ್ನು ನಾವು ವಾರಿಯರ್ ಯಾರು ಫೈಟ್ ಮಾಡ್ದ, ನಮ್ಮನ್ನು ಫೈಟ್ ಸರ್, ಮಾಡ್ದ. ಸೈನಿಕನಿಗೆ ಸೈನಿಕನೇ ಸರ್. ಅಷ್ಟೇನೆ. ಅವನು ಕಾಂಗ್ರೆಸ್, ಬಿಜೆಪಿ, ಹಿಂದೂ, ಮುಸ್ಲಿಂ ಎಂಥದ್ದು ಅಲ್ಲ. ಅವನ ಹೋರಾಟದ ಕೆಚ್ಚೆದೆ ಏನು ಅಂತ. ಈಗ ಯಾರು ರಾಣಾ ಪ್ರತಾಪ್ ಸಿಂಹ ಬಗ್ಗೆ, ರಾಣಾ ಪ್ರತಾಪ್ ಸಿಂಹನ ಬಗ್ಗೆ ವಿರೋಧಿಗಳು ಕೂಡ ಆತನ ಪರಾಕ್ರಮದ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಚೇತಕ್ ಅನ್ನುವಂಥ ಒಂದು ಕುದುರೆ, ಆಮೇಲೆ ತನ್ನ ಒಂದು ಸಣ್ಣ ಒಂದು ಜಾಗಕ್ಕಾಗಿ ಮಾಡಿದಂಥ ಹೋರಾಟ, ಆಮೇಲೆ ಆ ಒಂದು ಅವರ ಎತ್ತಾ ಇರುವಂಥ ಖಡ್ಗ, ರಾಣಾ ಪ್ರತಾಪ್ ಸಿಂಹನಿಗಿಂತ ದೊಡ್ಡ ಒಬ್ಬ ಯೋಧ ನಮಗೆ ಭಾರತದಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅವರು ಒಂದು ಸಲ ಹಿಂಗೆ ಅವರ ಖಡ್ಗದಲ್ಲಿ ಹಿಂಗೆ ಹೊಡೆದ್ರೆ 2 ಪೀಸ್ ಆಗ್ತಾ ಇತ್ತಂತೆ. ಚೇತಕ್ ಅನ್ನುವಂಥ ಕುದುರೆ ಒಂದು ಕಾಲು ಕಟ್ಟಾಗತ್ತೆ. ಆ ಕುದುರೆ ಯಾವ ರೀತಿ ಒಂಥರ ದೇಶಭಕ್ತಿ ಇರುತ್ತೆ ಅಂತಂದ್ರೆ, ಕಾಲು ಕಟ್ಟಾದ ಕುದುರೆ ಕೂಡ ಓಡುತ್ತೆ, 100 ಕಿಲೋಮೀಟರ್ ಓಡುತ್ತೆ. ಸೊ ಅದನ್ನು ನಾವು ನೋಡಬೇಕು. ಟಿಪ್ಪು ಬ್ರಿಗೇಡ್ ನಾವು ಬಿಟ್ಟಿಲ್ಲ. ಯಾಕೆಂತಂದ್ರೆ ಟಿಪ್ಪು ನಮ್ಮವ್ರ ಜೊತೆ ಹೋರಾಟ ಮಾಡಿ ಅವನು ಸಾಲಿಲ್ಲ. ಬ್ರಿಟಿಷ್ ಹೊರಗಡೆಯವರು ವಿರುದ್ಧ ಹೋರಾಟ ಮಾಡಿ ಜೀವ ಕೊಟ್ಟಿದ್ದು. ತನ್ನ ಮಕ್ಕಳನ್ನು ಅವನು ಏನೋ ಒತ್ತೆ ಇಟ್ಬಿಟ್ಟಿದ್ದಾನೆ. भारत माता की आवाज पहाड़ी के उस पार सुनाई देनी चाहिए. भारत माता की, भारत माता की. लद्दाख के लेफ्टिनेंट गवर्नर बीडी मिश्रा जी, केंद्रीय मंत्री संजय सेठ, चीफ ऑफ डिफेंस स्टाफ जनरल अनिल चौहान, तीनों सेनाओं के सेनाध्यक्ष, करगिल युद्ध के समय सेनाध्यक्ष रहे जनरल वीपी मलिक जी, पूर्व सेनाध्यक्ष जनरल मनेज पांडे जी, वीरता पुरस्कार प्राप्त सेवारत और सेवानिवृत्त सैनिकों, करगिल युद्ध के बहादुर वीरों की माताएं, वीर नारियां और उनके समस्त परिजन, सेना के बहादुर जवानों और मेरे प्रिय देशवासियों, आज लद्दाख की ये महान धरती कारगिल विजय के 25 वर्ष पूरे होने की साक्षी बन रही है. कारगिल विजय दिवस हमें बताता है कि राष्ट्र के लिए दिए गए बलिदान अमर होते हैं. दिन, महीने, वर्ष, सदियां गुजरते हैं. सर्दियां भी गुजरती हैं, मौसम भी बदलते हैं, लेकिन राष्ट्र की रक्षा के लिए अपनी जान की बाजी लगाने वालों के नाम अमिट रहते हैं. ये देश हमारी सेना के पराक्रमी महानायकों का सदा सर्वदा ऋणी है. ये देश उनके प्रति कृतज्ञ है. साथियों, मेरा सौभाग्य है
कि कारगिल युद्ध के समय मैं एक सामान्य देशवासी के रूप में अपने सैनिकों के बीच था। आज जब मैं फिर करगिल की धरती पर हूं तो स्वाभाविक है वो स्मृतियां मेरे मन में ताजा हो गई है। मुझे याद है किस तरह हमारी सेनाओं ने इतनी ऊंचाई पर इतने कठिन युद्ध ऑपरेशन को अंजाम दिया था। मैं देश को विजय दिलाने वाले ऐसे सभी शूरवीरों को आदरपूर्वक प्रणाम करता हूं। मैं उन शहीदों को नमन करता हूं जिन्होंने कारगिल में मातृभूमि की रक्षा के लिए अपना सर्वोच्च बलिदान दिया। साथियों, कारगिल में हमने केवल युद्ध नहीं जीता था, हमने सत्य, संयम और सामर्थ्य का अद्भुत परिचय दिया था। आप जानते हैं, भारत उस समय शांति के लिए प्रयास कर रहा था। बदले में पाकिस्तान ने फिर एक बार अपना अविश्वासी चेहरा दिखाया। लेकिन सत्य के सामने असत्य और आतंक की हार हुई। साथियों, पाकिस्तान ने अतीत में जितने भी दुष्प्रयास किए उसे मुंह की खानी पड़ी है। लेकिन पाकिस्तान ने अपने इतिहास से कुछ नहीं सीखा है। वो आतंकवाद के सहारे, प्रॉक्सी वॉर के सहारे अपने आप को प्रासंगिक बनाए रखने का प्रयास कर रहा है। लेकिन आज जब मैं उस जगह से बोल रहा हूं जहां आतंक के आकाओं को मेरी आवाज सीधे सुनाई पड़ रही है, मैं आतंकवाद के इन सरपरस्तों को कहना चाहता हूं कि उनके नापाक मंसूबे कभी कामयाब नहीं होंगे। आतंकवाद को हमारे जाबाज पूरी ताकत से कुचलेंगे। दुश्मन को मुंह तोड़ जवाब दिया जाएगा। साथियों, लद्दाख हो या फिर जम्मू कश्मीर, विकास के सामने आ रही हर चुनौती को भारत परास्त करके ही रहेगा। कुछ ही दिन बाद इस 5 अगस्त को आर्टिकल 370 का अंत हुए
5 वर्ष पूरे होने जा रहा है। जम्मू कश्मीर आज नए भविष्य की बात कर रहा है, बड़े सपनों की बात कर रहा है। जम्मू कश्मीर की पहचान G20 जैसी ग्लोबल समिट की अहम बैठक करने के लिए हो रही है। इंफ्रास्ट्रक्चर डेवलपमेंट के साथ साथ जम्मू कश्मीर लेह लद्दाख में टूरिज्म सेक्टर भी तेजी से ग्रो कर रहा है। दशकों बाद कश्मीर में सिनेमा घर खुला है। 3.5 दशक के बाद पहली बार श्रीनगर में ताजिया निकला है। धरती का हमारा स्वर्ग तेजी से शांति और सौहार्द की दिशा में आगे बढ़ रहा है। साथियों, आज लद्दाख में भी विकास की नई धारा बनी है। सिंकुल्ला टनल, इसके निर्माण का काम शुरू हुआ है। सिंकुल्ला टनल के जरिए लद्दाख पूरे साल हर मौसम में देश से कनेक्टेड रहेगा। ये टनल लद्दाख के विकास और बेहतर भविष्य के लिए नई संभावनाओं का नया रास्ता खोलेगी। हम सभी को पता है कि कठोर मौसम की वजह से लद्दाख के लोगों को कितनी मुश्किलें आती हैं। सिंकुल्ला टनल के बनने से ये मुश्किलें भी कम होगी। मैं लद्दाख के मेरे भाई बहनों को इस टनल का काम शुरू होने के लिए विशेष बधाई देता हूं। साथियों, लद्दाख के लोगों का हित हमेशा हमारी प्राथमिकता रहा है। मुझे याद है कोरोना के समय में करगिल क्षेत्र के हमारे कई लोग ईरान में फंस गए थे। उन्हें वापस लाने के लिए मैंने व्यक्तिगत स्तर पर काफी प्रयास किए। ईरान से लाकर उन्हें जैसलमेर में ठहराया गया था और जब स्वास्थ्य की दृष्टि से पूरी तरह संतोषजनक रिपोर्ट मिले, उसके बाद उन सबको उनके घर तक यहां पहुंचाया था। हमें संतोष है कि हम अनेकों जिंदगियों को बचा पाए। यहां के लोगों की सुविधाएं बढ़े, ईज ऑफ लिविंग बढ़े, इसके लिए भारत सरकार निरंतर प्रयास कर रही है। बीते 5 वर्षों में ही हमने लद्दाख के बजट को 1100 करोड़ से बढ़ाकर 6000 करोड़ रुपए कर दिया है। यानी करीब करीब 6 गुना की वृद्धि। ये पैसा आज लद्दाख के लोगों के विकास में, यहां सुविधाएं बढ़ाने में काम आ रहा है।
आप देखिए, सड़क, बिजली, पानी, शिक्षा, पावर सप्लाई, रोजगार, लद्दाख में हर दिशा में दृश्य भी बदल रहा है, परिदृश्य भी बदल रहा है। पहली बार यहां होलिस्टिक प्लानिंग के साथ काम हो रहा है। जल जीवन मिशन की वजह से अब लद्दाख के 90% से ज्यादा घरों में पाइप से पीने का पानी पहुंच रहा है। लद्दाख के युवाओं को क्वालिटी हायर एजुकेशन मिले, इसके लिए यहां सिंधु सेंट्रल यूनिवर्सिटी का निर्माण हो रहा है। पूरे लद्दाख क्षेत्र को 4G नेटवर्क से जोड़ने का काम भी चल रहा है। 13 किलोमीटर लंबी जोजिला टनल का काम भी जारी है। इसके वजन बनने से नेशनल हाईवे नंबर 1 पर भी ऑल वेदर कनेक्टिविटी हो जाएगी। साथियों, हमने देश के सीमावर्ती क्षेत्रों में विकास के असाधारण लक्ष्य तय किए हैं। चैलेंजिंग टास्क को अपने हाथों में लिया है। बॉर्डर रोड ऑर्गेनाइजेशन बीआरओ ने ऐसे लक्ष्यों को पूरा करने के लिए अभूतपूर्व गति से काम किया है। बीआरओ ने पिछले 3 साल में ही 330 से ज्यादा इंफ्रास्ट्रक्चर प्रोजेक्ट पूरे किए हैं। इसमें लद्दाख के विकास कार्यों से लेकर पूर्वोत्तर में सेला टनल जैसे प्रोजेक्ट भी शामिल है। मुश्किल टेरेन्स में विकास की एक गति नए भारत की क्षमता और दिशा दोनों दिखाते हैं। साथियों, आज की वैश्विक परिस्थितियां पहले से अलग है। इसलिए हमारी सेनाओं को हथियारों और उपकरणों के साथ साथ कार्यशैली और व्यवस्थाओं में भी आधुनिक होना चाहिए। इसलिए देश दशकों से डिफेंस सेक्टर में बड़े रिफॉर्म्स की जरूरत महसूस करता रहा था। सेना स्वयं वर्षों से इसकी मांग कर रही थी, लेकिन दुर्भाग्य से पहले इसे उतना महत्व नहीं दिया गया। बीते 10 वर्षों में हमने डिफेंस रिफॉर्म्स को रक्षा क्षेत्र की पहली प्राथमिकता बनाया है। इन रिफॉर्म्स के कारण आज हमारी सेनाएं ज्यादा सक्षम हुई हैं, आत्मनिर्भर हो रही है। आज डिफेंस प्रोक्योरमेंट में बड़ी हिस्सेदारी भारतीय डिफेंस इंडस्ट्री को दी जा रही है। डिफेंस में रिसर्च एंड डेवलपमेंट बजट का भी 25%
प्राइवेट सेक्टर के लिए रिजर्व किया गया है। ऐसे ही प्रयासों का परिणाम है कि भारत का डिफेंस प्रोडक्शन अब 1.25 करोड़ रुपए से ज्यादा हो चुका है। कभी भारत की गिनती हथियार मंगाने वाले देश के रूप में भी थी। अब भारत एक्सपोर्टर के तौर पर अपनी पहचान बना रहा है। मुझे खुशी है कि हमारी सेनाओं ने 5,000 से ज्यादा हथियारों और ये सैन्य उपकरणों की लिस्ट बनाकर ये तय किया है कि अब ये 5,000 आइटम्स बाहर से नहीं मंगवाए जाएंगे। मैं इसके लिए सेना नेतृत्व को बधाई देता हूं। साथियों, डिफेंस सेक्टर में रिफॉर्म्स के लिए भी भारत की आर्म्ड फोर्सेस की सराहना करना चाहता हूं। हमारी सेनाओं ने बीते वर्षों में कई साहसिक निर्णय लिए हैं। सेना द्वारा किए गए जरूरी रिफॉर्म्स का एक उदाहरण अग्निपथ स्कीम भी है। दशकों तक संसद से लेकर अनेक कमेटी तक में सेनाओं को युवा बनाने पर चर्चाएं होती रही है। भारत के सैनिकों की औसत आयु, एवरेज एज, ग्लोबल एवरेज से ज्यादा होना, ये हम सबकी चिंता बढ़ाता रहा है। इसलिए ये विषय बरसों तक अनेक कमिटियों में भी उठा, लेकिन देश की सुरक्षा से जुड़ी इस चुनौती के समाधान की पहले इच्छा शक्ति नहीं दिखाई गई। शायद कुछ लोगों की मानसिकता ही ऐसी थी कि सेना मतलब नेताओं को सलाम करना, परेड करना। हमारे लिए सेना मतलब 140 करोड़ देशवासियों की आस्था। हमारे लिए सेना मतलब 140 करोड़ देशवासियों की शांति की गारंटी। हमारे लिए सेना मतलब देश की सीमाओं को सुरक्षा की गारंटी। अग्निपथ योजना के जरिए देश ने इस महत्वपूर्ण सपने को एड्रेस किया है। अग्निपथ का लक्ष्य सेनाओं को युवा बनाना है। अग्निपथ का लक्ष्य सेनाओं को युद्ध के लिए निरंतर योग्य बनाए रखना है। दुर्भाग्य से राष्ट्रीय सुरक्षा से जुड़े इतने संवेदनशील विषय को कुछ लोगों ने राजनीति का विषय बना दिया है। कुछ लोग सेना के इस रिफॉर्म पर भी अपने व्यक्तिगत स्वार्थ में झूठ की राजनीति कर रहे हैं। ये वही लोग हैं जिन्होंने सेनाओं में हजारों करोड़ के घोटाले करके हमारी सेनाओं को कमजोर किया। ये वही लोग हैं जो चाहते थे कि एयरफोर्स को कभी आधुनिक फाइटर जेट न मिल पाए। ये वही लोग हैं जिन्होंने तेजस फाइटर प्लेन को भी
डिब्बे में बंद करने की तैयारी कर ली थी। साथियों, सच्चाई ये है कि अग्निपथ योजना से देश की ताकत बढ़ेगी और देश का सामर्थ्यवान युवा भी मातृभूमि की सेवा के लिए आगे आएगा। प्राइवेट सेक्टर और पैरामिलिट्री फोर्सेस में भी अग्निवीरों को प्राथमिकता देने की घोषणाएं की है। मैं तो हैरान हूं, कुछ लोगों की समझ को क्या हुआ है, उनकी सोच को क्या हो चुका है। ऐसा भ्रम फैला रहे हैं कि सरकार पेंशन के पैसे बचाने के लिए ये योजना लेकर आई है। मैं जरा ऐसे लोगों की सोच से शर्म आती है, लेकिन मैं ऐसे लोगों से पूछना चाहता हूं, जरा कोई मुझे बताए, आज मोदी के शासनकाल में जो भर्ती होगा, क्या आज ही उसको पेंशन देना है क्या? उसको पेंशन देने की नौबत 30 साल के बाद आएगी और तब तो मोदी 105 साल का हुआ होगा और तब न भी मोदी की सरकार होगी। क्या मोदी जब 105 साल का होगा, 30 साल के बाद जो पेंशन बचेगा, उसके लिए मोदी ऐसा राजनीतिक है जो आज गाली खाएगा? क्या तर्क दे रहे हैं? लेकिन साथियों, मेरे लिए दल नहीं, देश सर्वोपरि है। और साथियों, मैं आज गर्व से कहना चाहता हूं, सेनाओं द्वारा लिए गए इस फैसले का हमने सम्मान किया है। और जैसा मैंने पहले कहा, हम राजनीति के लिए नहीं, राष्ट्र नीति के लिए काम करते हैं। हमारे लिए राष्ट्र की सुरक्षा सर्वोपरि है। हमारे लिए 140 करोड़ की शांति ये सबसे पहले है। साथियों, जो लोग देश के युवाओं को गुमराह कर रहे हैं, उनका इतिहास साक्षी है कि उन्हें सैनिकों की कोई परवाह नहीं है। ये वही लोग हैं जिन्होंने एक मामूली रकम 500 करोड़ रुपए दिखाकर वन रैंक वन पेंशन पर झूठ बोला था। 500 करोड़। ये हमारी सरकार है जिसने वन रैंक वन पेंशन लागू किया। पूर्व सैनिकों को 1.25 लाख करोड़ रुपए से ज्यादा दिए गए। अब कहां 500 करोड़, कहां 1.25 लाख करोड़। इतना झूठ और देश के जवानों की आंख में धूल झोंकने का पाप। ये वही लोग हैं जिन्होंने आजादी के 7 दशक बाद भी सेना की मांग होने के बावजूद भी, देश के वीर सैनिकों के परिवारों की मांग होने के बाद भी हमारे शहीदों के लिए वॉर मेमोरियल नहीं बनाया। टालते गए, कमिटियां बनाते गए, नक्शे दिखाते गए। ये वही लोग हैं जिन्होंने सीमा पर तैनात हमारे जवानों को पर्याप्त बुलेट प्रूफ जैकेट्स भी नहीं दी थी। और साथियों, ये वही लोग हैं
जो करगिल विजय दिवस को भी नजरअंदाज करते रहे। ये तो देश की कोटि कोटि जनता के आशीर्वाद है कि मुझे तीसरी बार सरकार बनाने का मौका मिला और इसलिए आज ये महत्वपूर्ण ऐतिहासिक घटना का हम पुण्य स्मरण कर पा रहे हैं। वरना अगर वही आ जाते तो इस युद्ध विजय की इस तारीख को याद नहीं करते। साथियों, कारगिल की विजय ये किसी सरकार की विजय नहीं थी। कारगिल की विजय ये किसी दल का विजय नहीं था। ये विजय देश की थी। ये विजय देश की विरासत है। ये देश के गर्व और स्वाभिमान का पर्व है। मैं एक बार फिर 140 करोड़ देशवासियों की तरफ से मेरे वीर जवानों को श्रद्धापूर्वक नमन करता हूं। सभी देशवासियों को पुनः एक बार कारगिल विजय के 25 वर्ष की शुभकामनाएं देता हूं। मेरे साथ बोलिए, भारत माता की। ये भारत माता की जय मेरे उन वीर शहीदों के लिए है, मेरे वीर भारत मां के वीर सपूतों के लिए है। भारत माता की, भारत माता की, भारत माता की। बहुत बहुत धन्यवाद। ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ತಾನೇ ಮಾತನಾಡ್ತಾ ಇದ್ರು. ಡ್ರಾಲ್ ಆ ವಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದ ಬಳಿಕ ಆ ದಿನ ಈ ಕಾರ್ಗಿಲ್ ಯುದ್ಧ ಹೇಗಿತ್ತು ಅದೆಲ್ಲವನ್ನ ಕೂಡ ಸ್ಮರಿಸಿದ್ರು ಕೂಡ. ನಾವೆಲ್ಲ ಈಗ ಭಾವಿಸ್ತೀವಿ ಈ ಆರ್ಟಿಕಲ್ 370 ರದ್ದಾದ ಬಳಿಕ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಏನಿರಬಹುದಪ್ಪ, ಒಂದಷ್ಟು ಬೆಳವಣಿಗೆಗಳಾಗಿದೆ ಅನ್ನುವಂತಹ ವಿಚಾರವನ್ನೆಲ್ಲ ಗಮನಿಸ್ತೀವಿ. ಆದ್ರೆ ಈ ಯುದ್ಧ ಆಯ್ತಲ್ಲ 1999ರಲ್ಲಿ, ಆ ಕಾಶ್ಮೀರ ಭಾಗದಲ್ಲಿ ಪರಿಸ್ಥಿತಿ ಹೇಗಿತ್ತಪ್ಪ ಅಂತ ಈಗ ತಾನೇ ವಿಜಯ್ ಸರ್ ಹೇಳ್ತಾ ಇದ್ರು. ಇನ್ನೂ ಕೂಡ ಬೆಳವಣಿಗೆಗಳಾಗಬೇಕು, ಆ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ, ಅದನ್ನ ತಲುಪಿಸುವಲ್ಲಿ ಸರ್ಕಾರಗಳು ಮುತುವರ್ಜಿ ವಹಿಸಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ವಿಜಯ್ ಸರ್, ತಾವು ಗಮನಿಸ್ತಾ ಇದ್ರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ರು. ಅದಾದ ಬಳಿಕ ಈಗ ಅವ್ರು ಪ್ರಸ್ತಾಪ ಕೂಡ ಮಾಡಿದ್ರು ಆರ್ಟಿಕಲ್ 370 ರದ್ದು ವಿಚಾರ. ಬಟ್ ನಮಗೊಂದು ಕುತೂಹಲ ಸರ್, ನಾವು ಇತ್ತೀಚಿನ ಬೆಳವಣಿಗೆಯನ್ನ ಗಮನಿಸಿದ್ವಿ. ಬಟ್ 99ರಲ್ಲಿ ಕಾರ್ಗಿಲ್ ಯುದ್ಧ ಆದಾಗ ಆ ಭಾಗದಲ್ಲಿ ಹೇಗಿತ್ತು ಪರಿಸ್ಥಿತಿ, ಈಗಿನ ಪರಿಸ್ಥಿತಿ ಯಾವ ರೀತಿ ಬದಲಾವಣೆಗಳಾಗಿದೆ ಅಂತ, ಇನ್ನು ಏನು ಬೇಕು ಆ ಭಾಗಕ್ಕೆ ಅಂತ? ಈಗ ಸಾಕಷ್ಟು ಬದಲಾವಣೆಗಳು ಆಗಿದಾವೆ. ಪ್ರಧಾನಮಂತ್ರಿಗಳು ಹೇಳಿದ ರೀತಿಯಲ್ಲಿ ತಪ್ಪಿಲ್ಲ. ಆದರೆ ಒಂದು ಕಂಪೇರ್ ಮಾಡ್ಕೊಳ್ಳೋಣ. ಇದು ಕರ್ನಾಟಕ, ಬೆಂಗಳೂರು ಹೀಗಿದೆ, ಅದು ಕಾರ್ಗಿಲ್ಲು, ಕಾಶ್ಮೀರ ಆಗಿದೆ. ಇದರಲ್ಲಿ ಸಾಕಷ್ಟು ಏರುಪೇರುಗಳಿದಾವೆ. ಇನ್ನು ತುಂಬಾ ದೂರ ಇದೆ ಅವ್ರಿಗೆ ನೋಡ್ಬೇಕು ಅಂತಂದ್ರೆ. ಬಟ್ ಅದನ್ನೇ ಈಗ ನಾವು ಅಲ್ಲಿನ ಪರಿಸ್ಥಿತಿ ನಮ್ಮ ಕನ್ನಡಿಗರು ನೋಡಿಲ್ಲ, ಅವರು ನಮ್ಮ ಪರಿಸ್ಥಿತಿನೂ ನೋಡಿಲ್ಲ. ಕೆಲವರು ಬಂದಿರ್ತಾರೆ, ಕೆಲವರು ಬಂದಿರ್ತಾರೆ, ನಾವು ಕೆಲವರು ಹೋಗಿರ್ತೀವಿ. ಆದ್ರೆ ಇದನ್ನ ನಾವು ಮರ್ಜ್ ಮಾಡಬೇಕು ಅಂತಂದ್ರೆ, ಅಂದ್ರೆ ಸಮನ್ವಯ ತರಬೇಕು ಅಥವಾ ಒಂದು ಹೊಂದಾಣಿಕೆ, ಒಂದು ಮಟ್ಟ ತರಬೇಕು ಅಂತಂದ್ರೆ ಇಲ್ಲಿನ ಜನ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿನ ಕಷ್ಟ ಗೊತ್ತಾಗೋದು. ಪ್ರಧಾನಮಂತ್ರಿಗಳು ಹೇಳಿದ್ರು, ಅದು ಅವ್ರ ಮಾತಾಯ್ತು. ಬಟ್ ಅಲ್ಲಿ ಆಕ್ಚುಲ್ ಆಗಿ ಏನಿದೆ ಅಷ್ಟೇ ಇರ್ಬೇಕು ಅಂತೇನಿಲ್ಲ, ಪ್ರತಿ ಪದನೂ ನಾವು ನಂಬಲೇಬೇಕು ಅಂತೇನಿಲ್ಲ. ಅವ್ರು ಹೇಳೋದು ಹೇಳ್ತಾರೆ, ಬಟ್ ಅಲ್ಲಿ ಹೋಗಿ ನೋಡಿದಾಗಲೇ ವಾಸ್ತವ ಪರಿಸ್ಥಿತಿ. ಅದಕ್ಕೋಸ್ಕರ ನಾವು ಮಿಷನ್ ಕರ್ನಾಟಕ ಟು ಕಾರ್ಗಿಲ್ ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮನವಿ ಮಾಡ್ತಾ ಇದ್ದೀರಾ? ಓಕೆ ವಿಜಯ್ ಸರ್, ವಾಪಸ್ ಬರ್ತೀನಿ. ದ್ರಾಸ್ನ ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟರು. ಅಲ್ಲಿ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಿದ್ರು, ಗೌರವ ಸಲ್ಲಿಸಿದ್ರು. ಅದಾದ ಬಳಿಕ ಆ ಯುದ್ಧದ ಸನ್ನಿವೇಶ, ಈಗಿನ ಭಾರತದ ಸನ್ನಿವೇಶ ಎಲ್ಲವನ್ನ ಕೂಡ ಮೆಲುಕು ಹಾಕುವ ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಸದ್ಯ ಆಗ್ತಾ ಇರುವಂತಹ ಅಲ್ಲಿನ ಬೆಳವಣಿಗೆಗಳು, ಜೊತೆಗೆ ಕಾರ್ಗಿಲ್ ಯುದ್ಧದ ದಿವಸ ಆಗಿರುವಂತಹ ಬೆಳವಣಿಗೆಗಳು, ಎಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಕಾರ್ಗಿಲ್ ವಿಜಯ ದಿವಸ ಇಡೀ ದೇಶದಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಹೊತ್ತಿಗೆ ನಮ್ಮ ವೀರ ಯೋಧರು ಹುತಾತ್ಮರಾದ್ರಲ್ಲ ಆ ಯುದ್ಧದಲ್ಲಿ, ಅವರ ತ್ಯಾಗ ಬಲಿದಾನವನ್ನ ಕೂಡ ನೆನಪು ಮಾಡ್ಕೊಳ್ತಾ ಇದ್ದೀವಿ. ನಾವೆಲ್ಲ ಭಾರತೀಯರು ಹೇಳ್ತೀವಿ ಈ ದಿನ ಅವಿಸ್ಮರಣೀಯ ದಿನ, ಹಾಗಾಗಿ ನಾವೆಲ್ಲ ಸಂಭ್ರಮಿಸ್ತಾ ಇದ್ದೀವಿ, ಆಚರಣೆ ಕೂಡ ಮಾಡ್ತಿದ್ದೀವಿ. ಬಟ್ ಇಷ್ಟೇ ಸಾಕಾ? ಈ ಪ್ರಶ್ನೆ ಬರುತ್ತೆ, ಇನ್ನು ಏನು ಮಾಡಬಹುದು? ಇದನ್ನ ಯುವ ಪೀಳಿಗೆಗೆ ತಲುಪಿಸುವಲ್ಲಿ ನಾವು ಮಾಡಬೇಕಾಗಿರುವಂತಹ ಕೆಲಸಗಳೇನು, ಸರ್ಕಾರದ ಪಾತ್ರವೇನು? ಈಗೆಲ್ಲ ನಾವು ಹೇಳ್ತೀವಿ ಮುಂದುವರೆದ ದೇಶ ನಮ್ದು ಅಂತ. ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇರಬಹುದು, ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ದೇಶ ಅಂದ್ರೂ ಕೂಡ ಆಗಿನ ಪರಿಸ್ಥಿತಿ ಹೇಗಿತ್ತು? ಈ ಕಾರ್ಗಿಲ್ ಯುದ್ಧ ಆದಂತ ಸಂದರ್ಭದಲ್ಲಿ 528 ಜನ ಅಂದ್ರೆ ಅಧಿಕಾರಿಗಳು ಸೇರಿದಂತೆ ವೀರ ಯೋಧರು ಮರಣ ಹೊಂದಿದ್ರಲ್ಲ ನಮ್ಮ ದೇಶದ ರಕ್ಷಣೆಗಾಗಿ, ನಮ್ಮ ಗಡಿಯ ರಕ್ಷಣೆಗಾಗಿ. ಆ ಸನ್ನಿವೇಶ ಹೇಗಿತ್ತು ಅನ್ನೋದು ಮೆಲುಕು ಹಾಕುವಂತಹ ಸಮಯ. ಸೊ ನಮ್ಮ ಜೊತೆಗೆ ವಿಜಯ್ ಸರ್ ಇದ್ದಾರೆ, ಅವ್ರು ಮಾತನಾಡ್ತಾ ಇದ್ರು, ಆ ಸನ್ನಿವೇಶವನ್ನ ಕೂಡ ವಿವರಿಸ್ತಾ ಇದ್ರು. ವಿಜಯ್ ಸರ್, ನಾವೆಲ್ಲ ನಾನು ಆಗ್ಲೇ ಹೇಳ್ತಾ ಇದ್ದೆ, ಓದಿ ತಿಳ್ಕೊಂಡಿದ್ದೀವಿ, ಯಾರೋ ಈ ರೀತಿ ಸೇನೆಯಲ್ಲಿ ಕೆಲಸ ಮಾಡಿ ಬಂದವರು ಹೇಳ್ತಾರೆ ಆಗಿನ ಪರಿಸ್ಥಿತಿಯನ್ನ. ಬಟ್ ಈಗೆಲ್ಲ ನಾವು ಹೇಳ್ತೀವಿ ಸರ್, ಮುಂದುವರೆದ ದೇಶ ನಮ್ದು, ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಾಧುನಿಕ ಶಸ್ತ್ರಾಸ್ತ್ರ, ಈಗೆಲ್ಲೋ ಬೇರೆ ಬೇರೆ ದೇಶಗಳ ಮಧ್ಯೆ ಯುದ್ಧ ಆದ್ರೂ ಕೂಡ ನಾವು ಸಹಾಯ ಹಸ್ತ ಚಾಚೋ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀವಿ ಅಂತ. ಬಟ್ 99ರಲ್ಲಿ ಹೇಗಿತ್ತು ಸರ್ ಅಲ್ಲಿನ ಪರಿಸ್ಥಿತಿ? 99ರಲ್ಲಿ ನಮ್ಗೆ ಅಂತ ಕಷ್ಟ ಇಲ್ಲ ಅಂತ ಹೇಳ್ಬೇಕು ಅಂದ್ರೆ, ಅಂತ ಕಷ್ಟ ಇಲ್ಲ, ಮಾತ್ರ ಎಲ್ಲ ಇತ್ತು ಅಲ್ಲಿ. ಅದಕ್ಕೆ ಎಷ್ಟು ಅವಶ್ಯಕತೆ ಇತ್ತು ಅದಕ್ಕಿಂತ ಜಾಸ್ತಿನೇ ಇತ್ತು. ಆದ್ರೆ ನಾವು ಆಲ್ ಔಟ್ ಅಟ್ಯಾಕ್ ಅಂತ ನಾವು ಹೋಗ್ಲಿಲ್ಲ. ಮಿನಿಮಲ್ ಅಂದ್ರೆ ಎಷ್ಟು ಕಡಿಮೆ ಡ್ಯಾಮೇಜ್ ಮಾಡಿ ನಮ್ಮನ್ನ ನಾವು ವಾಪಸ್ ಪಡ್ಕೊಳ್ಳೋ, ಅದೇ ಹೇಳಿದ್ರು ಧರ್ಮ ಯುದ್ಧ ಅಂತ ಅಂದ್ಬಿಟ್ಟು. ನಾವು ಫುಲ್ ಅವರಂತೂ ತಪ್ಪು ಮಾಡ್ಬಿಟ್ಟಿದ್ದಾರೆ ನಮ್ಮ ಪ್ರದೇಶಕ್ಕೆ ಒಳಗೆ ಬಂದ್ಬಿಟ್ಟು. ಓಕೆ ವಿಜಯ್ ಸರ್, ವಾಪಸ್ ಬರ್ತೀನಿ ಸರ್, ಮತ್ತಷ್ಟು ಮಾಹಿತಿನ ತಮ್ಮಿಂದ ಪಡ್ಕೊಳ್ತೀನಿ. ನನ್ನ ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಜಾಯಿನ್ ಆಗ್ತಿದ್ದಾರೆ ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ಕಾರ್ಗಿಲ್ ವಿಜಯ ದಿವಸ ಭಾರತೀಯರು ಅವಿಸ್ಮರಣೀಯ ದಿನ ಅಂತ ಭಾವಿಸ್ತೀವಿ, ಆಚರಣೆ ಮಾಡ್ತೀವಿ. ಆದ್ರೆ ಬಹುತೇಕ ಯುವ ಪೀಳಿಗೆಗೆ ಗೊತ್ತಿಲ್ಲ ಕಾರ್ಗಿಲ್ ಯುದ್ಧ ಹೇಗ್ ಪ್ರಾರಂಭ ಆಯ್ತು, ಹೇಗಿತ್ತು ಆ ಸನ್ನಿವೇಶ, ನಮ್ಮ ದೇಶ ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ. ಯಾಕಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮುಂದುವರೆದ ದೇಶ ಆಗಿದೆ ನಮ್ಮ ಭಾರತ ಈಗ ಅಂತ. ಆಗಿನ ಸನ್ನಿವೇಶ, ಆಗಿನ ಪರಿಸ್ಥಿತಿ ಮೆಲುಕು ಹಾಕೋದಾದ್ರೆ ಈ ಸಂದರ್ಭದಲ್ಲಿ ಒಂದು, ಪಾಕಿಸ್ತಾನ ನಮ್ ಜೊತೆ ಯುದ್ಧ ಮಾಡುವಂತ ಸಾಹಸವನ್ನ ತೋರಿಸುವಂತ ಅದಕ್ಕೆ ಧೈರ್ಯ ಯಾವತ್ತೂ ಇರ್ಲಿಲ್ಲ. 1947-48 ನಲ್ಲಿ ಮೊದಲನೇ ಬಾರಿ ಪಾಕಿಸ್ತಾನ ಸೋಲ್ಸಿದ್ವಿ. 1965 ನಲ್ಲಿ ಪಾಕಿಸ್ತಾನ ಸೋಲ್ಸಿದ್ವಿ. 1971 ನಲ್ಲಿ ನಮ್ಗೆಲ್ಲ ಗೊತ್ತಿರುವಂತೆ 13 ದಿನದಲ್ಲಿ 93,000 ಪಾಕಿಸ್ತಾನಿ ಸೈನಿಕರನ್ನ ಶರಣಾಗತರಾಗುವಂತೆ ಮಾಡಿದ್ವಿ. ಅದಾದ್ಮೇಲೆ ಪಾಕಿಸ್ತಾನಕ್ಕೆ ಅನ್ಸಿತ್ತು ಭಾರತೀಯ ಸೇನೆಯನ್ನ ನೇರವಾಗಿ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿನ ರಾಜಕಾರಣಿಗಳನ್ನ ಎದುರಿಸೋದು ಗೊತ್ತಿತ್ತು ಅವ್ರಿಗೆ, ಇವ್ರನ್ನ ಬಾಗ್ಸೋದು ಹೇಗೆ ಅಂತ ಗೊತ್ತಿತ್ತು, ಇವ್ರನ್ನ ಹೇಗೆ ನಮ್ ಬುಡಕ್ಕೆ ಹಾಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆದ್ರೆ ಈ ಸೈನಿಕರು ತುಂಬಾ ಟಫ್ ಅನ್ನುವಂತ ಒಂದು ವಿಚಾರಧಾರೆ ಅವ್ರಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿತ್ತು. ಹೀಗಾಗಿ 1971 ನಂತರ ಅವರು ಪೂರ್ಣ ಪ್ರಮಾಣದಲ್ಲಿ ಛದ್ಮ ಯುದ್ಧಕ್ಕೆ ಇಳಿದ್ರು. ಅಂದ್ರೆ ಅವರು ನೇರ ಯುದ್ಧಕ್ಕೆ ಬರ್ಲಿಲ್ಲ. ಭಯೋತ್ಪಾದಕರನ್ನ ಹುಟ್ಟು ಹಾಕೋದು, ಅದ್ರ ಮೂಲಕ ಭಾರತದಲ್ಲಿ ಕಂಡಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿಸೋದು ಎಲ್ಲ ಪ್ರಯತ್ನ ಮಾಡ್ತಿದ್ರು. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದಲ್ಲಿ 2ನೇ ಬಾರಿಗೆ ಅವರು ನ್ಯೂಕ್ಲಿಯರ್ ಪವರ್ ನ ಟೆಸ್ಟ್ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರು. ಇನ್ಫ್ಯಾಕ್ಟ್ ಅಬ್ದುಲ್ ಕಲಾಂ ಆಗ ಭಾರತದ ಅತ್ಯುನ್ನತ ಸೈಂಟಿಸ್ಟ್ ಗಳಲ್ಲಿ ಒಬ್ಬರಾಗಿದ್ರು. ಅವರ ನೇತೃತ್ವದಲ್ಲಿ ನಾವು ಪೋಖ್ರಾನ್ ನಲ್ಲಿ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದ ನಂತರ ಪಾಕಿಸ್ತಾನಕ್ಕೆ ಚೀನಾ ಬೆಂಬಲ ಸಿಕ್ತು. ಅವರು ಕೂಡ ಮತ್ತೊಂದು ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದ್ರು. ಈ ಹೊತ್ತಲ್ಲಿ ನಾನು ಇದನ್ನ ಯಾಕೆ ತುಂಬಾ ಗಂಭೀರವಾಗಿ ಹೇಳ್ತೀನಿ ಅಂತಂದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಶಸ್ತ್ರಾಸ್ತ್ರ ಸಂಘಟನೆಯ ಈ ಚಿಂತನೆಯಿಂದ ಇಡೀ ಭಾರತವನ್ನು ಮತ್ತು ಜಗತ್ತನ್ನು ಆಚೆ ಕರ್ಕೊಂಡು ಬರ್ಬೇಕು ಅಂತ ಲಾಹೋರಿಗೆ ಬಸ್ ತೆಗೆದುಕೊಂಡು ಹೋಗುವಂತ ಒಂದ್ ಸಾಹಸವನ್ನು ಮಾಡಿದ್ರೆ, ಆ ಕಡೆಯಿಂದ ಜನರಲ್ ಪರ್ವೇಜ್ ಮುಷರ್ರಫ್ ಯಾರು ನವಾಜ್ ಶರೀಫ್ನ ರೈಟ್ ಹ್ಯಾಂಡ್ ತರ ಇದ್ನೋ, ಆತ ಕಾರ್ಗಿಲ್ ನಲ್ಲಿ ಗುಡ್ಡಗಳನ್ನು ಏರಿ ಬರುವಂತ ಪ್ರಯತ್ನ ಮಾಡ್ತಾ ಇದ್ದ. ಯಾಕೆ ಕಾರ್ಗಿಲ್ ನಲ್ಲಿ ಗುಡ್ಡವನ್ನು ಏರುವುದು ಅಂತಿತ್ತು ಅಂತಂದ್ರೆ, ದಟ್ ವಾಸ್ ಟಫ್ ಟೆರೇನ್. ನಂಗೆ ಗೊತ್ತಿಲ್ಲ, ಬೆಳಗಿಂದ ನೀವು ಮಾತಾಡಿಸ್ತಾ ಇದ್ದಿರ್ಬೋದು. ಕಾರ್ಗಿಲ್ ಹೇಗಿದೆ ಅಂತಂದ್ರೆ, ಗುಡ್ಡ ಬೆಟ್ಟಗಳು, ಅದು ಹೆಚ್ಚು ಕಡಿಮೆ 5,500-6 ಸಾವಿರ ಮೀಟರ್ ಎತ್ತರದ, 15,000 to 16,000 ಅಡಿ ಎತ್ತರದ ಆ ಗುಡ್ಡಗಳು. ಮಂಜು ಮುಸ್ಕಿರುತ್ತೆ ಹೆಚ್ಚು ಕಡಿಮೆ ಯಾವಾಗ್ಲೂ. ನೀವ್ ಅದಾದ ನಂತರ ಲೇಗ್ ಹೋಗ್ಬೇಕು ಅಂತಂದ್ರೆ ಶ್ರೀನಗರದಿಂದ ನಮ್ಗಿರೋದು ಒಂದೇ ಒಂದು ಜೋಜಿಲಾ ಪಾಸು. ಆ ಪಾಸ್ ಅನ್ನ ಏರಿಕೊಂಡು ಹೋಗ್ಬೇಕು ಅಂದ್ರೆ ಸಾಹಸ. ನಾವ್ ಯಾವುದೇ ಸೈನ್ಯದ ಮೆಟೀರಿಯಲ್ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರು ಅದೇ ಪಾಸಿನ ಮೂಲಕ ಹಾದು ಹೋಗ್ಬೇಕು. ಅದಕ್ಕೆ ಹೊಂದಿಕೊಂಡಿರುವಂತ ಬೆಟ್ಟವನ್ನು ಏರಿ ಕೂತು ಆ ಹೈವೇನ್ ಬ್ಲಾಕ್ ಮಾಡ್ಬಿಟ್ರೆ ಭಾರತಕ್ಕೂ ಲದಾಖ್ಗೂ ಇರುವ ಸಂಪರ್ಕ ಕಡಿದು ಹೋಗುತ್ತೆ. ಇದ್ರ ಜೊತೆಗೆ ನಾವು ಲದಾಖ್ ನಲ್ಲಿ ಸೈನಿಕರನ್ನು ಇರಿಸಿದ್ದೇ ಕಡಿಮೆ. ಯಾಕೆ ಅಂತಂದ್ರೆ ಅಲ್ಲಿರುವಂತ ಶಿಯಾ ಮುಸ್ಲಿಮರು ನಮ್ಗೆ ಯಾವತ್ತೂ ಕೂಡ ತಪ್ಪು ಅನ್ನಿಸ್ಲಿಲ್ಲ, ಅಥವಾ ಯಾವತ್ತೂ ನಮ್ ವಿರೋಧಿಯಾಗಿ ಬಿಹೇವ್ ಮಾಡಿದವರಲ್ಲ. ಹೀಗಾಗಿ ಅಲ್ಲಿ ನಮ್ ಸೈನಿಕರ ಸಂಖ್ಯೆಯೂ ಕಡಿಮೆ ಇತ್ತು. ಇವೆಲ್ಲವನ್ನೂ ಗಮನ ಹರಿಸಿದ ಪಾಕಿಸ್ತಾನ ಆಪರೇಷನ್ ಬದ್ರನ್ನ ತಗೊಂಡ್ ಬಂತಲ್ಲ, ಅದು ನಮ್ಗೆ ಗೊತ್ತೇ ಇರ್ಲಿಲ್ಲ.
ಸೊ ಇವತ್ ನಾನ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಈಗ ತಾನೇ ಆದರಣೀಯ ಮಿತ್ರರು ಮಾತನಾಡ್ತಾ ನಮ್ಮ ಹತ್ರ ಎಲ್ಲ ಇತ್ತು ಅಂತ ಹೇಳಿದ್ರು. ಆದ್ರೆ ಒಂದೇ ಒಂದು ಕೊರತೆ ಏನಿತ್ತು ಅಂತಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟೇ ಇರ್ಲಿಲ್ಲ. ನಮ್ಮ ಹತ್ರ ರಾ ಇತ್ತು, ನಮ್ಮ ಹತ್ರ IB ಇತ್ತು, ಮಿಲಿಟರಿ ಇಂಟೆಲಿಜೆನ್ಸ್ ಇತ್ತು. ಯಾರಿಗೂ ಚಕ್ರವರ್ತಿ ಸರ್, ಈಗ ಸಾಮಾನ್ಯ ಜನಕ್ಕೆ ಅದೇ ಒಂದು ಪ್ರಶ್ನೆ ಕಾಡುತ್ತೆ. ಈಗ ದೇಶದಲ್ಲಿ ಯಾರೋ ಉಗ್ರರು ಒಳನುಸುಳುವಿಕೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಈಗ ಇಂಟೆಲಿಜೆನ್ಸ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಬಿಡುತ್ತೆ ಅಂತ. ಆಗಿನ ಸನ್ನಿವೇಶ ಏನು, ಅದ್ರ ಬಗ್ಗೆ ಮಾಹಿತಿನೇ ಇರ್ಲಿಲ್ವಾ? ಕಿಂಚಿತ್ತು ಯಾರಿಗೂ ಕೂಡ ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ವಾ ಅಂತ? ಅಬ್ಸಲ್ಯೂಟ್ಲಿ ಝೀರೋ ನಾಲೆಜ್. ಐ ಆಮ್ ಸಾರಿ ಟು ಸೇ ದಿಸ್. ನಂಗೂ ಬಹಳ ಬೇಜಾರ್ ಅನ್ಸುತ್ತೆ ಇದನ್ನ ಹೇಳಬೇಕು ಅಂತಂದ್ರೆ. ವಿ ಹ್ಯಾಡ್ ಝೀರೋ ನಾಲೆಜ್ ಅಬೌಟ್ ಇಟ್. ನಮ್ಗೆ ಪಾಕಿಸ್ತಾನ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಹೋರ್ಗೆ ಬಸ್ ತಗೊಂಡು ಹೋದ್ಮೇಲೆ ಅಫ್ಕೋರ್ಸ್ ರಿಪಬ್ಲಿಕ್ ಕನ್ನಡ ಅವತ್ತು ಇರ್ಲಿಲ್ಲ. ಆದ್ರೆ ಅನೇಕರು ನೀವು ನೋಡಿದ್ದಿರ್ಬೋದು, ನಾವೆಲ್ಲರೂ ಕೂಡ ಕೈಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಧ್ವಜವನ್ನು ಇಟ್ಕೊಂಡು ಸಂಭ್ರಮಿಸ್ತಾ ಇದ್ವಿ. ಏನು ದಶಕಗಳ ಎಲ್ಲಾ ದುಃಖಗಳು, ನೋವುಗಳು ಪರಿಹಾರ ಆಗೋಯ್ತು ಅಂತ ಭಾವಿಸ್ತಾ ಇದ್ವಿ. ನನಗೆ ಸಮಟೈಮ್ಸ್ ಅನ್ಸುತ್ತೆ ನಮ್ಮ ಇಂಟೆಲಿಜೆನ್ಸ್ ಕೂಡ ಅದೇ ಭಾವದಲ್ಲಿ ತೇಲಿ ಹೋಗ್ಬಿಡ್ತು ಅಂತ. ವಿ ಯೂಸ್ ಟು ಕಾಲ್ ಪಾಕಿಸ್ತಾನ ಜೆಂಟಲ್ಮನ್. ನಮಗೂ ಮತ್ತು ಪಾಕಿಸ್ತಾನಕ್ಕೂ ಅಂತೂ ಜೆಂಟಲ್ಮನ್ಸ್ ಅಂತ ಅಗ್ರಿಮೆಂಟ್ ಇತ್ತು, ಜೆಂಟಲ್ಮನ್ ಅಗ್ರಿಮೆಂಟ್ ಅಂತ. ಐ ನೆವರ್ ಥಾಟ್ ಪಾಕಿಸ್ತಾನ್ ಇಸ್ ಅ ಜೆಂಟಲ್ಮನ್ಸ್ ಕಂಟ್ರಿ ಅಂತ. ಸೊ ಅವ್ರು ಏನ್ ಮಾಡ್ತಿದ್ರು, ನಮ್ಗೆ ಏನೂ ಗೊತ್ತಾಗಿಲ್ಲ. ಒಂದ್ ರೀತಿಯಲ್ಲಿ ನಾವು ಮೈ ಮರ್ತಿದ್ವಿ ಅನ್ನೋದು ನನಗೆ ಅನ್ಸುತ್ತೆ. ಡೆಫಿನೆಟ್ಲಿ ಹೌದು. ಅಥವಾ ನಮ್ಮ ಇಂಟೆಲಿಜೆನ್ಸ್ ಒಳಗಡೆನೆ ಕಾಂಪ್ರಮೈಸ್ ಆಗಿತ್ತ, ಐ ಆಮ್ ನಾಟ್ ಶೋರ್. ಇದಾದ ನಂತರ ಕಾರ್ಗಿಲ್ ಯುದ್ಧ ನನ್ನ ಹತ್ರ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ನಲ್ಲಿ ಇದನ್ನೆಲ್ಲ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ, ನಾವ್ ಎಲ್ಲೆಲ್ಲಿ ಫೇಲ್ಯೂರ್ ಆಗಿದ್ವಿ ಅಂತ. ಸೊ ದಟ್ಸ್ ವೈ ನಾನು ಆವತ್ತಿನ ಈ ಕದನವನ್ನ ಬೇರೆಲ್ಲ ಕದನಗಳಿಗಿಂತ ಹೆಚ್ಚು ಶ್ರೇಷ್ಠವಾದ್ದು ಅಂತ ಭಾವಿಸ್ತೀನಿ. ಯಾಕೆ ಅಂತಂದ್ರೆ ನಮಗಿಂತ ಸಕ್ಷಮವಾಗಿರುವಂತ ಸ್ಥಳದಲ್ಲಿ ಪಾಕಿಸ್ತಾನಿಯರಿದ್ರು. ನಾವೇ ಬಿಟ್ಟು ಬಂದಿರುವಂತ ಬಂಕರ್ಗಳಲ್ಲಿ ಅವ್ರು ಬಂದು ಕೂತಾಗಿತ್ತು. ಅವರು ಸಂಘಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಅವ್ರ ಹತ್ರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ತಂದು ಇಟ್ಕೊಂಡಿದ್ರು. ನಾವು ಗುಡ್ಡವನ್ನ ಹತ್ಕೊಂಡು ಹೋಗಿ ಅವ್ರ ಜೊತೆ ಫೈಟ್ ಮಾಡಿ ಗುಡ್ಡವನ್ನ ಕಸಿದ್ಕೊಳ್ಬೇಕಾಗಿತ್ತು. ಎಕ್ಸಾಕ್ಟ್ಲಿ ಚಕ್ರವರ್ತಿ ಸರ್, ಆ ಬಗ್ಗೆ ನಾನು ಮಾತಾಡ್ತೀನಿ. ನಮಗಿರುವಂತಹ ಅನುಮಾನನೂ ಅದೇ. ಹೇಗಪ್ಪ ಸಾಧ್ಯ ಅವ್ರು ಇಷ್ಟರ ಮಟ್ಟಿಗೆ ಒಂದು ಸೆಕ್ಟರ್ನ ಆವೃತ ಆಗ್ತಾರೆ, ಬಂದು ಎತ್ತರ ಕೂತ್ಕೊಳ್ತಾರೆ, ದಾಳಿಗಳಾಗುತ್ತೆ ಅಂದ್ರೆ ಹೇಗೆ ಸಾಧ್ಯ ಆಯ್ತು ಅನ್ನುವಂಥ ಪ್ರಶ್ನೆ ನನಗಿದೆ. ವಾಪಸ್ ಬರ್ತೀನಿ, ಮಾತನಾಡಿಸ್ತೀನಿ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಒಂದು ಚಿಕ್ಕ ಇವತ್ತು ದೇಶದಾದ್ಯಂತಲೂ ಕೂಡ 25ನೇ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಆಗ್ತಾ ಇದೆ ಬಹಳ ಸಂಭ್ರಮದಿಂದ. ಅದರ ಜೊತೆಗೆ ನಮ್ಮ ಯೋಧರ ತ್ಯಾಗ ಬಲಿದಾನ ನೆನಪು ಮಾಡಿಕೊಳ್ತಾ ಇರುವಂತಹ ದಿನ. ದೇಶದಾದ್ಯಂತಲೂ ಕೂಡ ಸಂಭ್ರಮ ಕಾಣಿಸ್ತಾ ಇದೆ. ಪಾಕ್ ವಿರುದ್ಧ ದಿಗ್ವಿಜಯ ಸಾಧಿಸಿದ ಯುದ್ಧಕ್ಕೆ 25 ವರ್ಷ. ದ್ರಾಸ್ನ ಕಾರ್ಗಿಲ್ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟರು. ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಅದಾದ ಬಳಿಕ ಮಾತನಾಡಿದ್ರು. ಹುತಾತ್ಮರಾದ ವೀರ ಯೋಧರಿಗೆ ಗಣ್ಯರು ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದಾರೆ. 25 ವರ್ಷಗಳು ಕಳೆದು ಹೋಗಿದೆ ಕಾರ್ಗಿಲ್ ಯುದ್ಧಕ್ಕೆ. ವಾಪಸ್ ನಾನು ಚರ್ಚೆಗೆ ಬರ್ತೀನಿ. ಚಕ್ರವರ್ತಿ ಸೂಲಿಬೆಲೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಚಕ್ರವರ್ತಿ ಸರ್, ತಾವು ಹೇಳ್ತಾ ಇದ್ರಿ ಇಂಟೆಲಿಜೆನ್ಸ್ಗೆ ಒಂದೇ ಒಂದು ಮಾಹಿತಿ ಇರಲಿಲ್ಲ, ಅದು ಫೇಲ್ಯೂರ್, ಅತಿ ದೊಡ್ಡ ಫೇಲ್ಯೂರ್ ಅಂತ. ಬಟ್ ನನಗೆ ಒಂದು ಪ್ರಶ್ನೆ ಬಂತು ನಾನೀಗ ಓದುವಾಗ. ಸಿಮ್ಲಾ ಒಪ್ಪಂದ, ಆ ಸಂದರ್ಭದಲ್ಲಿ ಗಡಿಯಲ್ಲಿ ನಮ್ಮ ಯೋಧರು ಇರಲಿಲ್ಲ, ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತು ಪಾಕಿಸ್ತಾನ, ನಂಬಿಕೆ ದ್ರೋಹ ಮಾಡ್ತು. ನಮ್ಮ ಬಂಕರ್ಗಳಲ್ಲಿ ಬಂದು ಅಡಗಿ ಕುಳಿತುಕೊಳ್ಳೋ ಮೂಲಕ, ಎತ್ತರದ ಪ್ರದೇಶಕ್ಕೆ ನಿಲ್ಲೋ ಮೂಲಕ ಮೋಸ್ಟ್ಲಿ 528 ಯೋಧರು ಹುತಾತ್ಮ ಆಗೋದಕ್ಕೆ ಇದೆಲ್ಲವೂ ಕೂಡ ಕಾರಣ ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಬಂದ್ಬಿಡುತ್ತೆ. ಅಬ್ಸಲ್ಯೂಟ್ಲಿ ಅಲ್ಲೊಂದು ಒಪ್ಪಂದ ಇತ್ತು, ಅದನ್ನೇ ಜೆಂಟಲ್ಮನ್ಸ್ ಅಗ್ರಿಮೆಂಟ್ ಅಂತ ಕರೀತಾರೆ. ಕಾರ್ಗಿಲ್ ನ ಟೆರೇನ್ ಹೇಗಿದೆ ಅಂತಂದ್ರೆ, ಅದು ನಾನು ಆಗ್ಲೇ ಹೇಳಿದಂತೆ 10-15 ಸಾವಿರ ಅಡಿ ಎತ್ತರದ ಪರ್ವತಗಳು, ಅದಕ್ಕೆ ಮಂಜು ಮುಸುಕತ್ತೆ, ಸಿಕ್ಕಾಪಟ್ಟೆ ಕಷ್ಟ. ಟಫ್ ಟೆರೇನ್, ಬದುಕೋದು ಬಹಳ ಕಷ್ಟ ಅಲ್ಲಿ. ಅಂತ ಹೊತ್ನಲ್ಲಿ ಒಂದು ಒಪ್ಪಂದ ನಾವೇನ್ ಮಾಡ್ಕೊಂಡಿದ್ವಿ ಅಂತಂದ್ರೆ, ಲೆಟ್ ಅಸ್ ಬಿ ಜೆಂಟಲ್ಮನ್. ನೀವು ಕೂಡ ಚಳಿಗಾಲದಲ್ಲಿ ಮಂಜು ಮುಸುಕುವಾಗ ಕೆಳಗಿಳಿದು ಬಿಡಿ, ನಾವು ನಮ್ ಗುಡ್ಡಗಳಿಂದ ಕೆಳಗಿಳಿದು ಬಿಡ್ತೀವಿ, ನಮ್ ಸೈನಿಕರಿಗೆ ತೊಂದರೆ ಆಗೋದ್ ಬೇಡ ಅಂತ ಸಹಜವಾದ ಒಪ್ಪಂದ ಮಾಡ್ಕೊಂಡಿದ್ವಿ. ಮತ್ತು ಪಾಕಿಸ್ತಾನಕ್ಕೆ ಕಾರ್ಗಿಲ್ನ ಭಾಗದಲ್ಲಿ ನುಸುಳೋದು ಸುಲಭದ ಸಂಗತಿ ಆಗಿರ್ಲಿಲ್ಲ. ಬಿಕಾಸ್ ಅಲ್ಲಿನ ಲೋಕಲ್ ಜನರ ಸಪೋರ್ಟ್ ಇಲ್ಲ. ಮತ್ತು ಕಾರ್ಗಿಲ್ನ ವಾತಾವರಣ 1987 ನಲ್ಲಿ ಇದೆ ಆಕ್ಟ್ ರೈಟ್. ಜಿಯಾವುಲ್ಲಕ್ ಇದ್ದಾಗ, ಜನರಲ್ ಜಿಯಾವುಲ್ಲಕ್ ಇದ್ದಾಗ ಆಪರೇಷನ್ ಬದರ್ಗೆ ಟ್ರೈ ಮಾಡಿದ್ರು. ಬಟ್ ಅದನ್ನ ಇನ್ಕ್ಯುಬೇಷನ್ ಕಳಿಸ್ಬಿಟ್ರು ಆ ಫೈಲ್ ಅನ್ನ. ಅದಾದ್ಮೇಲೆ ಅದನ್ನ ಈಗ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ ಹೇಗೆ ಅಂತಂದ್ರೆ, ಚಳಿಗಾಲಕ್ಕೆ ನಾವ್ ಇಳಿದು ಹೋಗ್ಬೇಕಿತ್ತು, ನಾವ್ ಇಳಿದು ಬಂದ್ವಿ, ಅವರು ಇಳಿದ್ರು ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಅವ್ರೇನ್ ಮಾಡಿದ್ರು,
ನಮ್ಮ ವ್ಯಾಲಿ ದಾಟ್ಕೊಂಡ್ ಬಂದು ನಮ್ಮ ಗುಡ್ಡಗಳನ್ನ ಆ ಚಳಿಗಾಲ ಕಳೆಯೋಕ್ಕಿಂತ ಮುಂಚೆ ಹತ್ತಿ ಕೂತ್ಬಿಟ್ರು. ನಾವಿನ್ನು ಮೈಮರೆತು ಕೂತಿದ್ವಿ, ಪಾಕಿಸ್ತಾನ ಈ ತರದ ಸಾಹಸ ಮಾಡ್ಲಿಕ್ಕಿಲ್ಲ. ಮತ್ತು ಅನೇಕ ವರ್ಷಗಳಿಂದ ಆ ದಿಕ್ಕಲ್ಲಿ ಯಾವುದೇ ಈ ತರದ ಪ್ರಯತ್ನ ನಡೀದೇ ಇದ್ದಿದ್ರಿಂದ ಇಂಟ್ರೆಸ್ಟಿಂಗ್ ಪಾರ್ಟ್ ನಾನು ನಿಮ್ಗೆ ಹೇಳ್ತೀನಿ. ಆ ಭಾಗದಲ್ಲಿ ನಮ್ಮ ಸೈನಿಕರು 1971 ವಾರ್ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಇದ್ರು. ನಾವು ನಿಧಾನವಾಗಿ ಅವರನ್ನ ವ್ಯಾಲಿಗೆ ಶಿಫ್ಟ್ ಮಾಡ್ತಾ ಬಂದ್ವಿ, ಕಾಶ್ಮೀರಕ್ಕೆ, ಶ್ರೀನಗರ ಭಾಗಕ್ಕೆ. ಆ ವ್ಯಾಲಿಗೆ ಬರೋದು ಹೇಗೆ ಅಂತಂದ್ರೆ, ಎಲೆಕ್ಷನ್ ಅನೌನ್ಸ್ ಆದಾಗ ಒಂದು ದೊಡ್ಡ ಪ್ರಮಾಣದಲ್ಲಿ ವ್ಯಾಲಿಗೆ ಬಂದ್ರು. ವ್ಯಾಲಿಯಲ್ಲಿ ಭಯೋತ್ಪಾದಕರ ಆಕ್ರಮಣ ನಡೀತಾ ಇದೆ ಅಂತಂದಾಗ ನಾವು ಲದಾಖ್ ಭಾಗದಿಂದ ದೊಡ್ಡ ಮಟ್ಟದ ಸೈನಿಕರನ್ನ ವ್ಯಾಲಿಗೆ ಕರ್ಕೊಂಡು ಬಂದ್ವಿ. ಹೀಗೆ ವ್ಯಾಲಿಗೆ ಶಿಫ್ಟ್ ಮಾಡಿ ನಮ್ಮೆಲ್ಲ ಗಮನವನ್ನ ವ್ಯಾಲಿ ಕಡೆ ಇಟ್ಟಿರುವಾಗ ದೇ ಟ್ರೈಡ್ ಈ ಕಡೆಯಿಂದ ನಾವು ಬರ್ಬೋದು ಅಂತ. ಅಂಡ್ ಟು ಸಮ್ ಎಕ್ಸ್ಟೆಂಟ್, ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ನಂಗೆ ಅನ್ಸುತ್ತೆ ದೇ ವರ್ ಸಕ್ಸಸ್ಫುಲ್. ಯಾಕೆ ಅಂತಂದ್ರೆ ನಮ್ ಯಂಗ್ ಆಫೀಸರ್ ಗಳನ್ನ ಕಳ್ಕೊಂಡ್ವಲ್ಲ, ಬಹಳ ಕಷ್ಟಕರವಾಗಿತ್ತು ಅಂತ. ಅಂಡ್ ಬಿಲೀವ್ ಮೀ, ಅಕಸ್ಮಾತ್ ಆ ಯಂಗ್ ಆಫೀಸರ್ ಗಳೇನಾದ್ರೂ ಮುಂದೆ ನಿಂತ್ಕೊಂಡಿರ್ಲಿಲ್ಲ ಅಂತಂದಿದ್ರೆ ಕಾರ್ಗಿಲ್ ವುಡ್ ಹ್ಯಾವ್ ಬಿನ್ ಡೆಫಿನೆಟ್ಲಿ ಅ ಟಫ್ ಟಾಸ್ಕ್ ಫಾರ್ ಅಸ್. ಅಫ್ಕೋರ್ಸ್ ಟಫ್ ಟಾಸ್ಕ್ ಕೊನೆವರೆಗೂ, ಬಟ್ ಆ ಯಂಗ್ ಆಫೀಸರ್ ಗಳಿಗೆ ಸೆಲ್ಯೂಟ್ ಮಾಡಬೇಕು. ಯಾಕೆ ಅಂತಂದ್ರೆ ಪ್ರಾಣವನ್ನು ಪಣಕ್ಕಿಟ್ಟು ಒಂದು ಕ್ಷಣವೂ ಕೂಡ ನನಗೇನಾಗುತ್ತೆ ಅಂತ ಯೋಚನೆ ಮಾಡದೆ ಅಲ್ಲಿ ನುಗ್ಗಿದವರು. ಯಾಕೆ ಅಂತಂದ್ರೆ ಮೇಲೆ ಯಾರಿದ್ದಾರೆ, ಭಯೋತ್ಪಾದಕರೋ ಪಾಕಿಸ್ತಾನಿ ಸೈನಿಕರೋ, ಅವ್ರ ಹತ್ರ ಏನ್ ಶಸ್ತ್ರಗಳಿವೆ, ನಂಬರ್ ಎಷ್ಟು, ಅವರ ಸ್ಟ್ರಾಟಜಿ ಏನಿದೆ, ಏನೂ ನಮ್ಗೆ ಗೊತ್ತಿರ್ಲಿಲ್ಲ. ನಾನು ಕರ್ನಲ್ ಅಭಯ್ ಅವ್ರ ಜೊತೆ ಮಾತಾಡ್ತಿರುವಾಗ, ಅವ್ರ ಮಾತುಗಳನ್ನ ಕೇಳ್ತಿರುವಾಗ ಅವ್ರು ಒಂದ್ಸಲ ಹೇಳ್ತಿದ್ರು, ಅವರು ಗನ್ನರ್ ಗಳ ಹೆಡ್ ಆಗಿದ್ರು. ಅವರು ಆ ಗನ್ಗಳನ್ನ ತಗೊಂಡ್ ಬರ್ಬೇಕಾದಾಗ ಈ ಜೊಜಿಲಾ ಪಾಸ್ ನಿಂದ ತಗೊಂಡ್ ಬಂದು ಒಂದು ದೊಡ್ಡ ಫೀಲ್ಡ್ ಅಲ್ಲಿ ನಿಲ್ಸಿದ್ರಂತೆ. ಆ ಫೀಲ್ಡ್ ಒಂಥರ ಫುಟ್ಬಾಲ್ ಸ್ಟೇಡಿಯಂ ತರ ಇತ್ತು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಂಥವ್ರು ಆ ಫೀಲ್ಡ್ ಯಾರಿಗೂ ಗೊತ್ತಿರ್ಲಿಲ್ಲ, ಅದು ಮೇಲೆ ಕೂತ ಪಾಕಿಸ್ತಾನಿಯರಿಗೆ ನೇರ ದೃಷ್ಟಿಯಲ್ಲಿತ್ತು ಅಂತ. ಇವ್ರು ಹೇಳ್ತಾರೆ, ನಂಗೆ ಯಾವ್ದೋ ಸಿಕ್ಸ್ ಸೆನ್ಸ್ ವರ್ಕ್ ಆಯ್ತು, ನಾವ್ ಹೀಗಿರೋದ್ ಬೇಡ ಅಂತ ಅದನ್ನ ತಗೊಂಡೋಗಿ ಬೇರೆ ಬೇರೆ ಕಡೆ ನಿಲ್ಲಿಸ್ಕೊಂಡಿದ್ರ ಕಾರಣಕ್ಕೋಸ್ಕರ ಉಳ್ಕೊಂಡ್ವಿ. ಇಲ್ಲ ಅಂದ್ರೆ ಅಷ್ಟು ಬೋಫೋರ್ಸ್ ಗನ್ಗಳು ನಮ್ಗೆ ನಷ್ಟವಾಗಿರ್ತಿದ್ವು, ಪಾಕಿಸ್ತಾನದ ದಾಳಿಗೆ ಸಿಲುಕಿ ಅದು ದೊಡ್ಡ ಅವಮಾನ ಆಗಿರ್ತಿತ್ತು ಅಂತ. ಅಂದ್ರೆ ಎಲ್ಲೋ ಒಂದು ಕಡೆ ನಮಗೆ ದೊಡ್ಡ ಮಟ್ಟದಲ್ಲಿ ಈ ತರದ ಸೈನಿಕರ ಅವರ ಇಂಟ್ಯೂಷನ್ ಗಳು ಕಾಪಾಡಿವೆ, ಅವರ ಯುದ್ಧದ ರೀತಿ ನೀತಿಗಳ ಅಧ್ಯಯನ ಕಾಪಾಡಿದೆ ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಹೀಗಾಗಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆದ್ರೂ ಕೂಡ ನಮ್ ಸೈನಿಕ ತನ್ನ ರಕ್ತವನ್ನು ಹರಿಸಿ ಆ ಗುಡ್ಡಗಳನ್ನ, ಬಿಳಿ ಶ್ವೇತ ವರ್ಣದ ಆ ಗುಡ್ಡಗಳ ಮೇಲೆ ಕೆಂಪು ರಕ್ತವನ್ನ ಹರಿಸಿ ಅವನ ಗುಡ್ಡಗಳನ್ನು ಉಳಿಸ್ಕೊಟ್ಟ ಅಂತ ನನಗನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಚಕ್ರವರ್ತಿ ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿ ಈ ಕಾರ್ಗಿಲ್ ವಿಜಯ ದಿವಸದ ಪ್ರಯುಕ್ತ ಆ ಯುದ್ಧದ ಸನ್ನಿವೇಶವನ್ನು ಮೆಲುಕು ಹಾಕಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್, ಜಾಯಿನ್ ಆಗಿದ್ದಕ್ಕಾಗಿ. ಭಾಸ್ಕರ್ ಸರ್, ಕೊನೆಯದಾಗಿ ನಾನು ಕೇಳೋದಾದರೆ, ನಾವೆಲ್ಲ ಈಗ ಏನು ಅನ್ಕೊಳ್ತೀವಿ ಅಂದರೆ ಪಾಕಿ ನಮ್ಮ ಶತ್ರು ರಾಷ್ಟ್ರ, ಬಟ್ ಆಗ ನಾವು ಸಂಧಾನ ಮಾಡ್ಕೊಳ್ಳೋದಕ್ಕೆ, ಶಾಂತಿ ಕಾಪಾಡ್ಕೊಳ್ಳೋದಕ್ಕೆ ವಾಜಪೇಯಿ ಅವರು ಹೋದ್ರು, ಬೇಕಾಗಿತ್ತಾ, ಹೇಗಿತ್ತು ಆ ಸನ್ನಿವೇಶ ಅಂತ, ಶತ್ರು ರಾಷ್ಟ್ರಕ್ಕೆ ಹೋಗಿ ಬಂದ್ರ, ಇಂಥ ಪ್ರಶ್ನೆಗಳು ನಮ್ಮ ಅಂದರೆ ಯುವ ಪೀಳಿಗೆಗೆ ಕಾಡ್ತಾ ಇರುತ್ತೆ. ಹೇಗಿತ್ತು ಅಂತ ಫೈನಲಿ ಅದ್ರ ಬಗ್ಗೆ ಹೇಳೋದಾದ್ರೆ? ಇವತ್ತು ಯುದ್ಧ ಮಾಡಿ ಯಾರು ಗೆದ್ದವರಿಲ್ಲ. ಕರೆಕ್ಟ್. ಗೆದ್ದವನು ಸೋತವನು ಸತ್ತ. ಇದನ್ನ ನಾವು ಇಟ್ಕೊಂಡ್ರೆ ನಾವು ಸಿವಿಲೈಸ್ ಅಂತೀವಿ. ಮುಂದುವರಿಬೇಕೆ ಬಿಟ್ರೆ ಹೊಡೆದಾಡ್ಕೊಂಡ್ಬಿಟ್ಟು ಕಚ್ಚಾಡ್ಕೊಂಡ್ಬಿಟ್ಟು ಹೋದ್ರೆ ಯಾರು ಇದಾಗ್ತಾರೆ? ಅದು ವಾಜಪೇಯಿ ಅವರು ಅರ್ಥ ಮಾಡ್ಕೊಂಡಿದ್ರು, ಎರಡು ದೇಶಗಳ ಯುದ್ಧ ಆದ್ರೆ ಸರಿ ಇರಲ್ಲ ಪರಿಸ್ಥಿತಿ ಅಂದ್ರೆ ಅವ್ರ ಮ್ಯಾಚುರಿಟಿಯ ಮಟ್ಟಕ್ಕಿತ್ತು ಅವ್ರಿಗೆ. ಕರೆಕ್ಟ್. ಸುಮ್ಮನೆ ಹೊಡೆದಾಡಿ, ನೀವು ಬಡವರು ಇದ್ದೀರಾ, ಕಷ್ಟದಲ್ಲಿದ್ದೀರಾ, ಹೊಡೆದಾಡಿ ಸುಮ್ಮನೆ ನಾವು ಹಾಳು ಮಾಡ್ಕೊಳ್ತಾ ಇದೀವಿ ಬಿಟ್ರೆ, ಇಬ್ರು ಒಂದಾಗಿ ಬಾಂಧವ್ಯ ಬೆಳೆಸ್ಕೊಂಡು ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋಣ, ಲಿವ್ ಅಂಡ್ ಲೆಟ್ ಲಿವ್, ಬದುಕಲು ಬಿಡಿ ಅನ್ನೋ ಒಂದು ಮೆಸೇಜ್ನ ತಗೊಂಡೋದ್ರು. ಅದು ಒಂದು ಒಳ್ಳೆ ಮನಸ್ಸಿಂದ, ಅದರಲ್ಲೇನು ಕ್ಯಾಲ್ಕುಲೇಷನ್ ಇಲ್ಲ. ನಿಮ್ಮನ್ನು ಮಲಗಿಸ್ಬಿಟ್ಟು ಆಮೇಲೆ ಬಂದು ಹೊಡಿತೀವಿ ಅಂತ ನಾವೆಂದೂ ಮಾಡಿದವರಲ್ಲ. ಚೆನ್ನಾಗಿರಪ್ಪ ಅನ್ನೋರೇ ಬಿಟ್ಟರೆ ನಮ್ಮ ದೇಶದವರು ನಾವು ಬಂದ್ಬಿಟ್ಟು ನಿನ್ನ ಕಿತ್ಕೊಂಡು ತಿಂತೀನಿ ಅನ್ನೋ ಅವಶ್ಯಕತೆ ನಮಗಿಲ್ಲ. ಇದು ಇವಾಗಲ್ಲ, ಸಾವಿರಾರು ವರ್ಷದಿಂದ ಬಂದಿರೋ ನಮ್ಮಲ್ಲಿ ಒಂದು ಕಲ್ಚರ್ ಅದು. ಅದನ್ನು ಮುಂದುವರ್ಸ್ಕೊಂಡು ಹೋಗಕ್ಕೆ ಹೋದ್ರು, ಬಟ್ ಅವ್ರು ಅದನ್ನು ರೆಸಿಪ್ರೊಕೇಟ್ ಅಂದರೆ ವಾಪಸ್ ಆ ರೀತಿ ಕೊಡ್ಲಿಕ್ಕೆ ಕೆಟ್ಟದಾಗಿ ಕೊಟ್ಟರು. ಈಗ ಆ ಥರ ಆಗಿದ್ದಕ್ಕೆ ಪಾಪ ಅನುಭವಿಸ್ತಿದ್ದಾರೆ ಪಾಕಿಸ್ತಾನದ ಜನ, ಇಡೀ ಬಡತನ, ಪಾಪ ಬೇಡಪ್ಪ ಈ ರಾಷ್ಟ್ರ ಅನ್ನೋ ಮಟ್ಟಿಗೆ ಜನ ಬಂದಿದ್ದಾರೆ. ಎಸ್ ಭಾಸ್ಕರ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿ ಈ ಕಾರ್ಗಿಲ್ ವಿಜಯ ದಿವಸದ ಪ್ರಯುಕ್ತ ಯುದ್ಧದ ಸನ್ನಿವೇಶಗಳನ್ನು ವಿವರಿಸಿದ್ದೀರಿ. ಥ್ಯಾಂಕ್ ಯು ಸೋ ಮಚ್.